जय राधा माधव जय कुंज बिहारी everybody जय राधा माधव जय गोपी जन वल्लभ जय गिरिवरधारी जय गिरिवरधारी जय जय गिरिवरधारी जय गोपी जन वल्लभ जय गिरिवरधारी जय गिरिवरधारी यशोधनन्दन जय व्रज जनरञ्जन जय यशोदा जय यशोदानन्दन जय व्रज जनरञ्जन जय जय यमुना तीरावनचारी जय कुंज बिहारी जय यमुना जय यमुना तीरावनचारी जय कुंज बिहारी राधा माधव जय कुंज बिहारी राधा जय राधा माधव जय कुंज बिहारी Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna Hare Krishna 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 Hare 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 Rama 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 Hare 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 Krishna 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 Hare Hare
Hare Rama, Rama Rama, Hare Hare, Hare Krishna. श्री हरिनाम संकीर्तन की जय, श्रील प्रभुपाद की। Childrens, go down for your class. Hindi, English, Kannada. Kannada. Where is Kannada? Kannada ಇಲ್ಲ ಅಂತ. हरे कृष्णा। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। ॐ ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमपदायते कृष्णाय कृष्णचैतन्य नामने गौरत्विषे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे ಹರೇ. ಹರೇ ಕೃಷ್ಣ. ಎಲ್ಲರೂ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಆಗಿದೆಯಾ? ಸ್ವಲ್ಪ ಟ್ರಬಲ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಅಲ್ಲಿ ಚೈತನ್ಯ. ಟ್ರಬಲ್ ಕ್ಯಾನ್ ಬೇಸ್ ಮೀಡಿಯಂ ಇಟ್ಟು ಟ್ರಬಲ್ ಹೈ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ್ 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 ಹರಿ ಹರಿ. ಈಗ ಚೆನ್ನಾಗಿದೆಯಲ್ಲ? ಇಟ್ಸ್ ಬೆಟರ್ ನೋ. ಓಕೆ. ಹರೇ ಕೃಷ್ಣ. ಸೊ ಭಗವದ್ಗೀತೆ ಅಧ್ಯಾಯ 8 ಶ್ಲೋಕ ಕ್ರಮಾಂಕ 22. 8.22. ಯಾರ ಹತ್ರ ಬುಕ್ ಇದೆ ತಾವು ರೆಫರ್ ಮಾಡ್ಬೋದು, ಇಲ್ಲ ಮೊಬೈಲಲ್ಲಿ ನೋಡ್ಕೋಬೋದು. ಪುರುಷಃ ಸ ಪರಃ ಪಾರ್ಥ ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯ ತು ಅನನ್ಯಯಾ ಭಕ್ತ್ಯಾ ಲಬ್ಧ್ಯಾಸ್ತ್ವನನ್ಯಯಾ ಯಸ್ಯ ಅಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ ಯೇನ ಸರ್ವಂ ಇದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಬ್ಧ್ವಾಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಬ್ಧಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಬ್ಧಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಪುರುಷಃ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಶಬ್ದಾರ್ಥ: ಪುರುಷಃ ಪರಮಪುರುಷನು, ಸಹ ಆ ಪರಃ ಅವನಿಗಿಂತ ದೊಡ್ಡವರಿಲ್ಲದ, ಪಾರ್ಥ ಪಾರ್ಥನೆ, ಭಕ್ತ್ಯ ಭಕ್ತಿ ಸೇವೆಯಿಂದ, ಲಭ್ಯ ದೊರಕಬಲ್ಲನು, ತು ಆದರೆ, ಅನನ್ಯಯ ಶುದ್ಧವಾದ ಅವಿಚಲಿತವಾದ, ಯಸ್ಯ ಯಾರ, ಅಂತಸ್ಥಾನಿ ಒಳಗೆ, ಭೂತಾನಿ ಈ ಎಲ್ಲ ಭೌತಿಕ ಅಭಿವ್ಯಕ್ತಿಗಳು, ಏನ ಯಾರಿಂದ, ಸರ್ವಂ ಎಲ್ಲವೂ, ಇದಂ ನಾವು ಕಾಣುವ ಈ, ತತಂ ವ್ಯಾಪ್ತವಾಗಿದೆಯೋ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಗುರುಪಾದರಿಂದ. ಶ್ರೀಲ ಗುರುಪಾದ ಕೀ ಜಯ. ಎಲ್ಲರಿಗಿಂತ ಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಪಡೆಯಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲವೂ ಅವನ ಒಳಗೆ ಇದೆ. ಎಲ್ಲರೂ ರಿಪೀಟ್ ಮಾಡಿ. ಎಲ್ಲರಿಗಿಂತ ಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ
ಪಡೆಯಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲವೂ ಅವನ ಒಳಗೆ ಇದೆ. ಭಾವಾರ್ಥ: ಸೇರಿದ ನಂತರ ಹಿಂದಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬ್ರಹ್ಮ ಸಂಹಿತೆಯು ಈ ಪರಮ ನಿವಾಸವನ್ನು ಆನಂದ ಚಿನ್ಮಯ ರಸ, ಎಲ್ಲವೂ ದಿವ್ಯಾನಂದದಿಂದ ತುಂಬಿರುವ ಸ್ಥಳ ಎಂದು ವರ್ಣಿಸಿದೆ. ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯಾನಂದದ ಗುಣವನ್ನೇ ಹೊಂದಿವೆ. ಐಹಿಕವಾದದ್ದು ಅಲ್ಲಿ ಏನೂ ಇಲ್ಲ. ಆ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ. ಏಕೆಂದರೆ 7ನೇ ಅಧ್ಯಾಯವೇ ಹೇಳಿದಂತೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯದು. ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭುವು ಸದಾ ತನ್ನ ಪರಮ ನಿವಾಸದಲ್ಲಿ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಆತನು ಸರ್ವಂತರ್ಯಾಮಿ. ಆದುದರಿಂದ ತನ್ನ ಆಧ್ಯಾತ್ಮಿಕ ಮತ್ತು ಐಹಿಕ ಶಕ್ತಿಗಳಿಂದ ಆತನು ಎಲ್ಲೆಲ್ಲಿಯೂ ಇದ್ದಾನೆ. ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇದ್ದಾನೆ. ಯಸ್ಯಾಂತಸ್ಥಾನಿ ಎಂದರೆ ಎಲ್ಲವನ್ನೂ ಆತನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲೂ ಅಥವಾ ಐಹಿಕ ಶಕ್ತಿಯಲ್ಲೋ ಪೋಷಿಸುತ್ತಾನೆ ಎಂದರ್ಥ. ಈ ಎರಡು ಶಕ್ತಿಗಳಿಂದಾಗಿ ಭಗವಂತನು ಎಲ್ಲೆಲ್ಲಿಯೂ ವ್ಯಾಪಿಸಿದ್ದಾನೆ. ಪ್ರಥಮ ಒಂದು ಪ್ಯಾರಾಗ್ರಾಫಲ್ಲಿ ಶ್ರೀಲ ಪ್ರಭುಪಾದರು ಆಧ್ಯಾತ್ಮಿಕ ಜಗತ್ತಿನ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಜಗತ್ತು ಹೇಗಿದೆ ಅನ್ನೋದು ಇಲ್ಲಿ ನಾವು ತಿಳ್ಕೊಬೋದು. ಯಾಕೆಂದರೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣ ತನ್ನ ಆಧ್ಯಾತ್ಮಿಕ ಜಗತ್ತಿನ ಪರಿಚಯವನ್ನು ಕೊಟ್ಟಿದ್ದಾನೆ. ಯಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಭೌತಿಕ ಜಗತ್ತು ನಾಶವಾದರೂ ಕೂಡ ಆ ಒಂದು ಆಧ್ಯಾತ್ಮಿಕ ಜಗತ್ತೆಂದು ನಾಶ ಆಗೋದಿಲ್ಲ. ಅಂತಹ ಜಗತ್ತದು ಆಧ್ಯಾತ್ಮಿಕ ಜಗತ್ತು. ಪರಸ್ತಸ್ಮಾತ್ ಭಾವೋನ್ಯ ವ್ಯಕ್ತ ಅವ್ಯಕ್ತಾತ್ ಸನಾತನ. ಅದು ಸನಾತನವಾದ ಲೋಕ. ನಾವು ಪಾಲಿಸುವ ಧರ್ಮ ಯಾವ ಧರ್ಮ? ಸನಾತನ ಧರ್ಮ. ಸನಾತನ ಧರ್ಮ ಅಂತ ಯಾಕೆ ಕರೀತಾರೆ? ಯಾಕೆಂದರೆ ಆತ್ಮ ಸನಾತನವಾದದ್ದು, ಭಗವಂತ ಸನಾತನವಾದವನು. ಭಗವಂತನ ಜಗತ್ತು ವೈಕುಂಠ ಜಗತ್ತಿನಿದೆ, ಅದು ಕೂಡ ಸನಾತನ ಜಗತ್ತು. ಮತ್ತು ಆತ್ಮ ಮತ್ತು ಭಗವಂತನ ಮಧ್ಯೆ ಇರುವಂತಹ ಒಂದು ಸಂಬಂಧ, ಅದು ಕೂಡ ಸನಾತನವಾದದ್ದು. ಯಾರು ಈ ಧರ್ಮವನ್ನು ಪಾಲಿಸ್ತಾರೆ ಅವರಿಗೆ ಸನಾತನೀಯರು ಅಂತ ಕರೀತಾರೆ. ಅದು ಸನಾತನ ಧರ್ಮ. ಈ ಸನಾತನ ಧರ್ಮ ದೇಹಕ್ಕೆ ಅನ್ವಯಿಸೋದಲ್ಲ, ಇದು ಆತ್ಮಕ್ಕೆ ಅನ್ವಯಿಸೋದು. ಯಾಕಂದರೆ ದೇಹ ಸನಾತನವಲ್ಲ. ಮಣ್ಣಿಂದ ಬಂದಿದ್ದ ಮಣ್ಣು ಅದು ಮಣ್ಣಾಗ್ತದೆ, ಮಣ್ಣು ಪಾಲಾಗ್ತದೆ. ಅದಕ್ಕೆ ದೇಹದ ಧರ್ಮವನ್ನು ಯಾರು ಪಾಲಿಸ್ತಾರೆ ಅವರು ಸನಾತನೀಯರಲ್ಲ. ಯಾರು ಆತ್ಮದ ಧರ್ಮವನ್ನು ಪಾಲಿಸ್ತಾರೆ ಅವರು ನಿಜವಾದ ಸನಾತನೀಯರು. ಸೊ ಭಾರತೀಯರು ನಾವು ಸನಾತನ ಧರ್ಮವನ್ನು ಪಾಲಿಸುವವರು. ಸೊ ಭಗವಂತ ಈ ಅಧ್ಯಾಯದಲ್ಲಿ ಸನಾತನ ಧಾಮದ ಬಗ್ಗೆ ಹೇಳಿದ್ದಾನೆ. ರೈಟ್. ಪ್ರಸ್ತಸ್ಮಾತ್ ಭಾವನ್ಯ ವ್ಯಕ್ತ ಸನಾತನ. ಭಗವಂತನ ಧಾಮ ಸನಾತನ. ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನ. ಆತ್ಮ ಕೂಡ ಸನಾತನವಾಗಿದೆ. ಭಗವಂತನ 3 ಗುಣಗಳು ಸತ್, ಚಿತ್, ಆನಂದ. ಸತ್ ಅಂದರೆ ಸನಾತನ, ಚಿತ್ ಅಂದರೆ ಸಂಪೂರ್ಣ ಜ್ಞಾನಮಯ, ಆನಂದ ಅಂದರೆ ಸಂಪೂರ್ಣ ಆನಂದಮಯ, ಸಚ್ಚಿದ ಆನಂದ ಸ್ವರೂಪ ಭಗವಂತ. ಸೊ ಅದಕ್ಕೆ ನಾವು ಶಾಶ್ವತವಾದ ಧರ್ಮವನ್ನು ತಿಳ್ಕೋಬೇಕು ಫಸ್ಟು. ಶ್ರೀಲ ಪ್ರಭುಪಾದರು ಅಮೆರಿಕದಲ್ಲಿ ಪ್ರಚಾರ ಮಾಡೋಕೆ ಹೇಳ್ತಾ ಇದ್ದರು, ಯು ಆರ್ ನಾಟ್ ಅಮೇರಿಕನ್ಸ್, ಯು ಆರ್ ನಾಟ್ ಇಂಡಿಯನ್ಸ್, ಯು ಆರ್ ನಾಟ್, ಇಫ್ ಯು ಥಿಂಕ್ ಯು ಆರ್ ಅಮೇರಿಕನ್, ಯು ಆರ್ ಇಂಡಿಯನ್, ಯು ಆರ್ ಆಸ್ಟ್ರೇಲಿಯನ್, ದೆನ್ ಯು ಆರ್ ಆನ್ ಬಾಡಿಲಿ ಪ್ಲಾಟ್ಫಾರ್ಮ್. ನೀವು ಭೌತಿಕ ಸ್ತರದಲ್ಲಿದ್ದೀರಾ. ಸೊ ನಾವು ಅಮೇರಿಕರಲ್ಲ, ನಾವು ಇಂಡಿಯಾದವರಲ್ಲ, ನಾವು ಆಫ್ರಿಕಾದವರಲ್ಲ, ಆಸ್ಟ್ರೇಲಿಯಾದವರಲ್ಲ, ರಷ್ಯಾದವರಲ್ಲ. ನಾವೆಲ್ಲರೂ ಯಾರು? ಭಗವಂತನ ಧಾಮದಿಂದ ಇಲ್ಲಿ ಬಂದಿರೋರು. ಇಲ್ಲಿ ಬಂದು ಮೂಳೆ ಮಾಂಸದಿಂದ ತುಂಬಿದ ಶರೀರದಲ್ಲಿ ನಾವು ಸಿಕ್ಕಿಬಿದ್ದಿದ್ದೀವಿ. ಸೊ ಭಕ್ತಿ ಸೇವೆಯಿಂದ ನಾವೇನು ಮಾಡಬೇಕು? ಈ ಅಹಂಕಾರ, ಈ ಗುರುತನ್ನು ತೊರೆದು ನಾವು ಭಗವಂತನ ದಾಸ ಅನ್ನುವ ಒಂದು ಮನವರಿಕೆಯನ್ನು ಬೆಳೆಸ್ಕೋಬೇಕಾಗ್ತಾಯಿದೆ. ಸೊ ಅದೇ ಈ ಭಕ್ತಿ ಸೇವೆಯ ಒಂದು ಉದ್ದೇಶವಾಗಿದೆ. ಸೊ ಭಗವಂತನ ಧಾಮ ಅತಿ ಅದ್ಭುತವಾದಂತಹ ಒಂದು ಧಾಮ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ತಾಭೀರ್ಯ ಏವ ನಿಜರೂಪತೆಯ ಕಲಾಭಿ.
ಗೋಲೋಕ ಏವ ನಿವಸತ್ಯ ಕಿಲ ಆತ್ಮಭೂತೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮಾಜಿ ಹೇಳ್ತಾರೆ, ಭಗವಂತನ ಜಗತ್ತು ಹೇಗಿದೆ, ಆನಂದ ಚಿನ್ಮಯ ರಸ ಪ್ರತಿಭಾವಿತಾವಿ. ಸೊ ಅಲ್ಲಿ ಕೇವಲ ಆನಂದವೇ ಆನಂದವಿದೆ, ಅಲ್ಲಿ ದುಃಖ ಅನ್ನೋದೇ ಇಲ್ಲ. ಇಟ್ಸ್ ಓನ್ಲಿ ಪರ್ಫೆಕ್ಟ್ ಹ್ಯಾಪಿನೆಸ್. ಈ ಜಗತ್ತಿನಲ್ಲಿ ಆನಂದ ಇದೆಯಾ? ಇಲ್ಲ. ಬಟ್ ಜನ ಇಲ್ಲಿ ಈ ಜಗತ್ತಿನಲ್ಲಿ ಆನಂದ ಹುಡುಕ್ತಾ ಇದ್ದಾರೆ. ಯಾರಿಗಾದರೂ ಆನಂದ ಸಿಕ್ಕಿದೆಯಾ? ಇಲ್ವಾ? ಫುಲ್ ಕನ್ವಿಕ್ಷನ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಜನರು ಇಷ್ಟಕ್ಕೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ದುಡ್ಡಿನಿಂದ ಆನಂದ ಸಿಗ್ತದೆ ಅಂತ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ 7 ಡಿಜಿಟ್ ನಂಬರ್ ಆಗಬೇಕು, 8 ಡಿಜಿಟ್ ನಂಬರ್ ಆಗಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡ ದೊಡ್ಡ ನಂಬರ್ ಆಗಬೇಕು. ದುಡ್ಡಿನಲ್ಲಿ ಆನಂದ ಇದೆಯಾ? ಎಲ್ಲರೂ ಮನಸ್ಸಲ್ಲಿ ಇದೆ ಅಂತ ಹೇಳ್ತಾರೆ. ಸೌಂಡ್ ಬರ್ತಾ ಇಲ್ಲ ಅಂದ್ರೆ ಇದೆ ಅಂತ ಹೇಳ್ತಾರೆ. ನಿದ್ರೆ ಮಾಡೋದ್ರಲ್ಲಿ ಆನಂದ ಇದೆಯಾ? ಇದೆಯಾ? ಚೆನ್ನಾಗಿದೆ. ಊಟ ಮಾಡೋದ್ರಲ್ಲಿ ಇದೆಯಾ? ಇಲ್ವಾ? ಯಾಕಂದರೆ ನಮ್ಮ ಇಸ್ಕಾನ್ ಪ್ರೋಗ್ರಾಮಲ್ಲಿ ಕ್ಲಾಸ್ ಟೈಮಲ್ಲಿ ಅಟೆಂಡೆನ್ಸ್ ಕಮ್ಮಿ ಇರ್ತದೆ, ಊಟದ ಟೈಮಲ್ಲಿ ಅಟೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಆನಂದ ಇದೆ, ಪ್ರೂಫ್ ಇದೆ. ಜನ ಭೌತಿಕ ಸುಖ ಹುಡುಕ್ತಾರೆ. ಭೌತಿಕ ಜಗತ್ತಿನಲ್ಲಿ ಸುಖ ಇದೆ, ಆದರೆ ಎಂಥ ಸುಖ ಅದು ಗೊತ್ತಾ? ಅದು ಮಾಯಾ ಸುಖ. ಆನಂದ ಇದೆ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಅದು ಪರಿಣಾಮ ಏನಿದೆ, ದುಃಖ ಇದೆ. ನೀವು ಮರುಭೂಮಿಯಲ್ಲಿ ಮರೀಚಿಕೆ ನೋಡ್ತೀರಲ್ಲ, ನೀರಿದೆ ಅಲ್ಲಿ, ಇದೆ, ಹೋದ ತಕ್ಷಣ ಅಲ್ಲಿ ಇರಲ್ಲ. ಅದ ನೀರು ಎಲ್ಲೋ ಇದೆ, ಇನ್ನೆಲ್ಲೋ ಇದೆ, ಆದರೆ ನಾವು ಮರೀಚಿಕೆಯಲ್ಲಿ ನೀರು ಹುಡುಕ್ತಾ ಇದ್ದೀವಿ. ದಟ್ ಇಸ್ ಅವರ್ ಪ್ರಾಬ್ಲಮ್ಸ್. ವಿ ಆರ್ ರನ್ನಿಂಗ್ ಬಿಹೈಂಡ್ ದ ಮಿರಾಜ್. ದ ಮಿರಾಜ್ ಇಂಡಿಕೇಟ್ಸ್ ದಟ್ ವಾಟರ್ ಇಸ್ ಸಮ್ವೇರ್ ಎಲ್ಸ್. ಆ ಮರೀಚಿಕೆ ಅರ್ಥ ಏನು? ನೀರು ಇನ್ನೂ ಎಲ್ಲೋ ಇದೆ, ಆದರೆ ಇಲ್ಲಿ ಅದು ಅದರ ಒಂದು ಏನಂತಾರೆ, ಇಲ್ಯೂಷನ್ ಕಾಣಿಸ್ತಾ ಇದೆ ಅಷ್ಟೇ. ಅದೊಂದು ಇಲ್ಯೂಷನ್. ಕನ್ನಡದಲ್ಲಿ ಏನಂತ ಇಲ್ಯೂಷನ್ಗೆ? ಮೋಹ ಏನಂತಾರೆ? ಆಭಾಸ ಅಷ್ಟೇ. ಸೊ ಅದೇ ರೀತಿ ಈ ಜಗತ್ತಿನಲ್ಲಿ ಸುಖವನ್ನು ಹುಡುಕ್ತಾ ಇದ್ದೀವಿ ನಾವು. ಎಲ್ಲೋ ಒಂದು ಸುಖ ಸಿಗ್ತದೆ ಅಂತ ಕಾಣಿಸ್ತದೆ, ಬಟ್ ಆ ಸ್ಥಳಕ್ಕೆ ಹೋದ ತಕ್ಷಣ ಅದು ಸುಖ ಮಾಯವಾಗ್ತದೆ, ಬೇರೆ ಎಲ್ಲೋ ಹೋಗ್ತದೆ. ರೈಟ್. ನಾನು ಚಿಕ್ಕವನಿದ್ದಾಗ ತಾಯಿ ತಂದೆ ಹೇಳ್ತಾಯಿದ್ರು, ಮಗ ಚೆನ್ನಾಗಿ ಓದಬೇಕು, ಫಸ್ಟ್ ರ್ಯಾಂಕ್ ತೊಗೋಬೇಕು ನೀವು. ಯಾಕೆ? ಸುಖವಾಗಿರ್ತೀಯ. ಓದಿ ಫಸ್ಟ್ ರ್ಯಾಂಕು ಬಂತು. ಆಮೇಲೆ ಕಾಲೇಜಿಗೆ ಹೋಗ್ಬೇಕು, ಅಡ್ಮಿಷನ್ ಆಗಬೇಕು, ಅಡ್ಮಿಷನ್ ಆಗಿ ಒಳ್ಳೆ ಟಾಪ್ ರ್ಯಾಂಕ್ ತೆಗಿಬೇಕು. ಸಿ ಇ ಟಿ ಟಾಪ್ ರ್ಯಾಂಕ್ ತೆಗೆದ್ರೆ ಏನು ಸುಖವಾಗಿರ್ತೀಯ? ಓಕೆ, ಟಾಪ್ 50 ರ್ಯಾಂಕ್ ಬಂತು. ಆಮೇಲೆ ಹೇಳ್ತಾರೆ 4 ವರ್ಷ ಓದಬೇಕಪ್ಪ, ಇನ್ನು ಇಂಜಿನಿಯರಿಂಗ್ ಇದೆ, ಇಂಜಿನಿಯರಿಂಗ್ ಅವ್ರು ಮೆಡಿಕಲ್ ಮಾಡು. ಹೌದಾ? ಓಕೆ, 4 ವರ್ಷ ಓದಿದ ಮೇಲೆ ಸುಖ ಸಿಗುತ್ತಾ? ಇಲ್ಲ, ಜಾಬ್ ತೊಗೋಬೇಕು. ನೀನು ಜಾಬ್ ತೊಗೊಂಡ್ಮೇಲೆ ದುಡ್ಡು ಸಂಪಾದನೆ ಮಾಡಬೇಕು. ಫಸ್ಟ್ ನೀನು ಬಿಗಿನರ್ ಇಂಜಿನಿಯರ್ ಆಗಿರ್ತ, ಫ್ಲ್ಯಾಟ್ ತೊಗೋಬೇಕು, ಫ್ಲ್ಯಾಟ್ ಆಗಬೇಕು. ಸೊ ಯು ಶುಡ್ ಕ್ಲೈಂಬ್ ದ ಲ್ಯಾಡರ್ ಆಫ್ ಸಕ್ಸಸ್ ಫ್ರಮ್ ಇಂಜಿನಿಯರ್ ಟು ಟೀಮ್ ಲೀಡ್ ಟು MD ಟು CEO. ಲ್ಯಾಡರ್ ಇದೆ ಅಲ್ಲಿ. ನಂತರ ಯು ಶುಡ್ ಹ್ಯಾವ್ ಯುವರ್ ಓನ್ ಹೋಮ್, ದೆನ್ ಶುಡ್ ಹ್ಯಾವ್ ಯುವರ್ ಫ್ಯಾಮಿಲಿ, ಚಿಲ್ಡ್ರನ್. ಆಮೇಲೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ಆಮೇಲೆ ಸುಖವಾಗಿರ್ತೀಯ. ಸೊ ಒಂದು ಸುಖ ಕಾಣಿಸ್ತಾ ಇದೆ, ಅಲ್ಲಿ ಹೋದ್ಮೇಲೆ ಆ ಸುಖ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರುತ್ತೆ, ಅಲ್ಲಿ ತಲುಪಿದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರ್ತದೆ. ಅದಕ್ಕೆ ಮಾಯಾ ಸುಖ ಅಂತಾರೆ. ಮತ್ತು ಆದಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಅವ್ರು ಫಸ್ಟ್ ರ್ಯಾಂಕ್ ಬರಬೇಕು. ಮಕ್ಕಳು ಆದಮೇಲೆ ಕಾಲೇಜಿಗೆ ಹೋಗಬೇಕು, ಅದಾದಮೇಲೆ ಜಾಬ್ ತೊಗೋಬೇಕು, ಅದಾದಮೇಲೆ ಅವರು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ನಂತರ ಮದುವೆ ಆಗಬೇಕು, ಅವ್ರ ಮನೆ ಕಟ್ಟಬೇಕು, ಆಮೇಲೆ ಮತ್ತೆ ಮೊಮ್ಮಕ್ಕಳು ಅವ್ರು ಸ್ಟಾರ್ಟ್ ಮಾಡಬೇಕು. ಇದೇ ಸಂಸಾರ. ಇದರಲ್ಲಿ ಸಿಕ್ಕಿಬಿದ್ದಿದ್ದೀವಿ ನಾವು. ರೈಟ್. ಹೇಗಂದರೆ ಅದು ಮೇಕೆಗಳು ಓಡ್ತಾವಲ್ಲ, ಒಂದು ಓಡಿದ್ರೆ ಸಾಕು ಎಲ್ಲ ಅದರಿಂದ ಓಡಾಡ್ತಾರೆ. ಅದೇ ರೀತಿ ಎಲ್ಲರೂ ಕಣ್ಣು ಮುಚ್ಕೊಂಡು ಓಡ್ತಾ ಇದ್ರಿ. ಓಕೆ, ಸ್ಕೂಲ್, ದೆನ್ ಕಾಲೇಜ್, ದೆನ್ ಡಿಗ್ರಿ, ದೆನ್ ದಿಸ್ ಇಸ್ ದೆನ್ ಇನ್ ಡೆತ್ ಫೈನಲಿ. ಸೊ ಪೀಪಲ್ ಆರ್ ಬ್ಲೈಂಡ್. ಆದರೆ ಭಗವದ್ಗೀತೆ ಏನು ಮಾಡ್ತದೆ? ಇಟ್ ಓಪನ್ಸ್ ಅವರ್ ಐಸ್.
ಲೈಫ್ ಈಸ್ ಮೋರ್ ದೆನ್ ದಿಸ್. ಜೀವನ ಏನಿದೆ ಕೇವಲ ಸಂಸಾರ ಅಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿದೆ. ಇಟ್ಸ್ ಸಮಥಿಂಗ್ ಮೋರ್ ಬಿಗರ್. ಸೊ ಅದನ್ನು ಹುಡುಕಬೇಕು ನಾವು. ನಿಜವಾದ ಆನಂದ ಎಲ್ಲಿದೆ? ಅದು ಭಗವಂತನ ಸೇವೆಯಲ್ಲಿ ಆನಂದ ಚಿನ್ಮಯ ರಸ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಭೌತಿಕ ಸುಖ ಮಾಯ ಸುಖ, ಇಟ್ಸ್ ಇಲ್ಯೂಷರಿ, ದಟ್ಸ್ ಫಸ್ಟ್ ಕ್ವಾಲಿಟಿ. ಎರಡನೇ ಪರಿಚಯ ಏನಂತಂದರೆ ಭೌತಿಕ ಸುಖದ್ದು, ಅದಕ್ಕೊಂದು ಮಿತಿ ಇದೆ. ಎಷ್ಟಂತ ತಿನ್ಬೋದು? ತಿನ್ನೋದ್ರಲ್ಲಿ ಆನಂದ ಇದೆ, ಅದ್ರ ಎಷ್ಟಿದೆ? ಇದು ಒಂದು ಬಕೆಟ್ ಫುಲ್ ಹಲ್ವಾ ತಿನ್ಬೋದಾ? ಇಲ್ಲ. ತಿಂದ ತಕ್ಷಣ KMCಗೆ ಹೋಗ್ಬೇಕಾಗ್ತದೆ, ಡಾಕ್ಟರ್ ಹೊಟ್ಟೆ ನೋವು ಅಂತ. ಮಲಗೋದ್ರಲ್ಲಿ ಸುಖ ಇದೆ. ಎಷ್ಟಂತ ಮಲಗ್ಬೋದು? 6 ಗಂಟೆ, 8 ಗಂಟೆ, 10 ಗಂಟೆ, 12 ಗಂಟೆ, ರೆಕಾರ್ಡ್ ಮಾಡಿದ್ರು 14 ಗಂಟೆ, 16 ಗಂಟೆನೂ ಮಲಗ್ಬೋದು. ಸೊ ಹೆಚ್ಚು ಮಲ್ಕೊಂಡ್ರೆ ಏನಾಗ್ತದೆ? ಬೆನ್ನು ನೋವು, ಮಸಲ್ಸ್ ವೀಕ್ ಆಗ್ತವೆ. ಆ್ಯಂಡ್ ಅವರ್ ಬಾಡಿ ಈಸ್ ಮೆಂಟ್ ಟು ವರ್ಕ್. ಕೆಲಸ ಮಾಡಲಿಲ್ಲ ಅಂದರೆ ಏನಾಗ್ತದೆ? ಆಲಸಿತನ ಬರ್ತದೆ, ವೀಕ್ ಆಗ್ತದೆ ಬಾಡಿ. ಸೊ ಸುಖ, ದುಡ್ಡಲ್ಲಿ ಸುಖ ಇದೆ, ಒಂದು ಮಿತಿ ಇದೆ ಅಷ್ಟೆ, ರೈಟ್? ಸೊ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ರಾಕೆಫೆಲ್ಲರ್ ಅಂತ, ಸಾಕಷ್ಟು ದುಡ್ಡು, ಸಾಕಷ್ಟು ಸಂಪತ್ತು. ಬಟ್ ಅವನಿಗೆ ಏನಾಯಿತು? ಒಂದು ರೋಗ ಬಂತು. ಸೊ ಅವನಿಗೆ ಆ ರೋಗದ ಕಾರಣ ಬರೀ ಹಾಲು ಕುಡಿಬೇಕಿತ್ತಂತ ಅಷ್ಟೇ, ಮತ್ತೇನು ತಿನ್ನೋಕ್ಕಾಗಲ್ಲ. ಇಷ್ಟು ದುಡ್ಡು ಇದ್ರೂ ಕೂಡ ತಿನ್ನೋ ಭಾಗ್ಯ ಇಲ್ಲ ಅವನಿಗೆ, ಕರ್ಮದಲ್ಲಿ ಇಲ್ಲ. ಸೊ ಈ ರೀತಿ ಈ ಜಗತ್ತಿನಲ್ಲಿ ಭೌತಿಕ ಸುಖಕ್ಕೆ ಒಂದು ಮಿತಿ ಇದೆ. ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ, ರೈಟ್? ಹೌ ಮಚ್ ಆ್ಯಂಡ್ ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ವಿ ಎಂಜಾಯ್? ಇಸ್ ಓನ್ಲಿ ಲಿಮಿಟ್ ಟು ದ್ಯಾಟ್. ಅದು ಇನ್ನೊಂದು ಏನಂತಂದರೆ, ಸುಖ ಮಾತ್ರ ಸಿಗೋದಿಲ್ಲ, ಸುಖದ ಜೊತೆ ದುಃಖ ಸಿಗ್ತದೆ. ದ್ವಂದ್ವವಿದೆ ಈ ಜಗತ್ತಿನಲ್ಲಿ. ಯಾವ ವಸ್ತು ನಿಮಗೆ ಸುಖ ಈಗ ಕೊಡ್ತಾ ಇದೆ, ಅದೇ ವಸ್ತು ಸ್ವಲ್ಪ ಸಮಯದ ನಂತರ ದುಃಖ ಕೊಡ್ತದೆ. ತಮಗೆಲ್ಲ ಅನುಭವ ಆಗಿರ್ಬೋದು. ಯಾರೋ ಒಬ್ಬರು ನಮಗೆ ತುಂಬ ಸುಖ ಕೊಡ್ತಾ ಇದ್ದರು ಜೀವನದಲ್ಲಿ, ಒಂದು ಸಮಯದಲ್ಲಿ ಅವರೇ ದುಃಖ ಕೊಡ್ತಾರೆ. ಯಾವುದೋ ಒಂದು ವಸ್ತು ಸುಖ ಕೊಡ್ತಾ ಇತ್ತು, ಅದೇ ವಸ್ತು ನಮಗೆ ದುಃಖ ಕೊಡ್ತದೆ. ಯಾರೋ ಮೊಬೈಲ್ ತೊಗೊಂಡಿದ್ರು, ಮೊಬೈಲ್ ಚೆನ್ನಾಗಿತ್ತು, ಹೊಸ ಮೊಬೈಲ್. ಆದರೆ ಎಲ್ಲೋ ಬೈಕಲ್ಲಿ ಹೋಗುವಾಗ ಜೇಬಿನಿಂದ ಕೆಳಗೆ ಬಿತ್ತು, ಹೊಡೀತು. ಅಯ್ಯೋ, ತುಂಬ ದುಃಖ ಆಯಿತು. ಚಿತ್ರಕೇತು ರಾಜನಿದ್ದ, ಅವನಿಗೆ ಮಕ್ಕಳಿರಲಿಲ್ಲ, ತುಂಬ ದುಃಖ ಆಗ್ತಾಯಿತ್ತು. ಒಂದು ಮಗು ಹುಟ್ಟಿತು, ಕಷ್ಟಪಟ್ಟು ಎಷ್ಟೋ ತಪಸ್ಸು ಮಾಡಿ ಒಂದು ಮಗು ಹುಟ್ಟಿತು. 5 ವರ್ಷದ ನಂತರ ಮಗು ಸತ್ತೋಯ್ತು. ಆ ಮಗುವೇ ಸುಖಕ್ಕೆ ಕಾರಣ, ಅದೇ ಮಗು ದುಃಖಕ್ಕೆ ಕಾರಣವಾಯಿತು. ಎಷ್ಟು ಅಳ್ತಾ ಇದ್ರು ಆ ಮಗು ಸತ್ತ ಮೇಲೆ. ಸೊ ಅದಕ್ಕೆ ಈ ಜಗತ್ತಿನಲ್ಲಿ ಏನಿದೆ? ದ್ವಂದ್ವವಿದೆ, ರೈಟ್? ಸೊ ಭೌತಿಕ ಸುಖದ ಪರಿಚಯನೂ ಫಸ್ಟ್ ಇದು ಮಾಯಾ ಸುಖ, ಅದು ಇಟ್ ಇಲ್ಯೂಷರಿ. ಕಣ್ಣಿಗೆ ಕಾಣಿಸ್ತಾ ಇದೆ, ಅಲ್ಲಿ ತಲುಪಿದ ತಕ್ಷಣ ಅದು ಇನ್ನಷ್ಟು ಮುಂದೆ ಹೋಗ್ತದೆ. ಎರಡನೇ ಪರಿಚಯ ಇಟ್ ಈಸ್ ಲಿಮಿಟೆಡ್. ಅದಕ್ಕೊಂದು ಮಿತಿ ಇದೆ. ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೋದು, ಜಾಸ್ತಿ ಮಾಡಿದರೆ ಅದೇ ಪೇನ್ ಕೊಡ್ತದೆ. ಮತ್ತು ದ್ವಂದ್ವ, ಯಾವ ವಸ್ತು ಅಥವಾ ಯಾರು ನಮಗೆ ಸುಖ ಕೊಡ್ತಾರೋ ಅವರೇ ನಮಗೆ ದುಃಖವನ್ನು ಕೂಡ ಕೊಡ್ತಾರೆ. ಸೊ ಡ್ಯುಯಾಲಿಟಿ. ಆ್ಯಂಡ್ ಅನದರ್ ಕ್ವಾಲಿಟಿ ಇಸ್ ರಿಲೇಟಿವಿಟಿ ಅಂದರೆ, ಒಂದು ಸುಖ ಅನುಭವಿಸ್ತಾ ಇದ್ದೀವಿ, ಅದಕ್ಕಿಂತ ಇನ್ನೊಂದು ಹೆಚ್ಚು ಸುಖ ಬೇರೆ ಎಲ್ಲೋ ಕಾಣಿಸ್ತದೆ. ಸೊ ದಿಸ್ ಅಪಿಯರ್ಸ್ ವೆರಿ ಇನ್ಸಿಗ್ನಿಫಿಕೆಂಟ್. ಒಬ್ಬರು ಕಾರ್ ತೊಗೊಂಡ್ರು, ಕಾರ್ ಬೇಕು ಅಂತ. ಅವರಿಗೆ ಟಾಪ್ ಮಾಡೆಲ್ ಕಾರ್ ಬೇಕಿತ್ತು. ಸೊ ಮಾರ್ಕೆಟಲ್ಲಿ ಯಾವುದು ಟಾಪ್ ಇದೆ ಅದೇ ತೊಗೊಂಡ್ರು. ಆರ್ಡರ್ ಮಾಡಿ 1 ವಾರದಲ್ಲಿ ಡೆಲಿವರಿ ಆಗ್ತಾಯಿತ್ತು. ಸೊ ಒಂದು ಹೋಗಿ ತುಂಬ ಖುಷಿಯಾಗಿದೆ, ಕಾರ್ ತೊಗೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದ, ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದ, ದಿಸ್ ಮೈ ಕಾರ್. ಆಗ ಫ್ರೆಂಡ್ ಹೇಳ್ತಾನೆ, ಯಾಕಪ್ಪ ನೀನು ತೊಗೊಂಡೆ? ನೋಡು, ಹೊಸ ಮಾಡಲ್ ರಿಲೀಸ್ ಆಗ್ತಾಯಿದೆ, 1 ವಾರ ವೆಯ್ಟ್ ಮಾಡಿದರೆ ಇನ್ನೊಂದು ಒಳ್ಳೆ ಮಾಡಲ್ ಸಿಗ್ತಾಯಿತ್ತಲ್ಲ. ಹೌದಾ? ಆ ಮಾಡಲ್ ನೋಡ್ತಾನೆ, ಅದೇ ರೇಟಲ್ಲಿ ಹೆಚ್ಚು ಫೀಚರ್ಸ್ ಬರ್ತಾಯಿದೆ. ಅಯ್ಯೋ, ತಪ್ಪು ಮಾಡಿದೆ ನಾನು. ಸೊ ದ ರಿಲೇಟಿವಿಟಿ, ರೈಟ್? ಸೊ ದಿಸ್ ಆರ್ ದ ಕ್ವಾಲಿಟೀಸ್ ಆಫ್ ಮಟೀರಿಯಲ್ ನೇಚರ್, ಮಟೀರಿಯಲ್ ಹ್ಯಾಪಿನೆಸ್. ಬಟ್ ಭಕ್ತರು ಈ ಭೌತಿಕ ಸುಖಕ್ಕೆ ಮೋರೆ ಹೋಗೋದಿಲ್ಲ. ಅವರು ಆಧ್ಯಾತ್ಮಿಕ ಸುಖದಲ್ಲಿ ಅವರು ಸ್ಥಿರವಾಗಿರ್ತಾರೆ. ಈ ಆಧ್ಯಾತ್ಮಿಕ ಸುಖ ಏನಿದೆ ಅದು ಸ್ಥಿರವಾಗಿದೆ. ಇಟ್ ಈಸ್ ಸ್ಟೇಬಲ್, ಇಟ್ ಈಸ್ ಸ್ಟಡಿ. ಬಟ್ ಇಟ್ ಹ್ಯಾಸ್ ನೋ ಅದರ್ ದಿಸ್ ಕ್ವಾಲಿಟೀಸ್ ಲೈಕ್ ಇಲ್ಯೂಷರಿ, ರಿಲೇಟಿವಿಟಿ, ಲಿಮಿಟೆಡ್ ಆ್ಯಂಡ್ ಡ್ಯುಯಾಲಿಟಿ. ಆ ಭೌತಿಕ ಸುಖದಲ್ಲಿ ಇವೆಲ್ಲ ಇದೆ, ಆಧ್ಯಾತ್ಮಿಕ ಸುಖದಲ್ಲಿ ಯಾವೂ ಇಲ್ಲ. ಭೌತಿಕ ಸುಖದಲ್ಲಿ ಸ್ವಲ್ಪ ಸುಖ ಬರ್ತದೆ, ನಂತರ ಒಂದು ದುಃಖ ಬರ್ತದೆ, ಒಂದು ಫುಲ್ ಸ್ಟಾಪ್ ಬರ್ತದೆ, ನಂತರ ಮತ್ತೆ ಸುಖ, ನಂತರ ಫುಲ್ ಸ್ಟಾಪ್, ದುಃಖ, ಸುಖ ದುಃಖ, ಸುಖ ದುಃಖ, ಕವಿ ಖುಷಿ ಕವಿ ಗಮ್. ಅದೇ ಈ ಜಗತ್ತು.
ಬಟ್ ಆಧ್ಯಾತ್ಮಿಕ ಸುಖ ಏನಿದೆ, ಬರೀ ಸುಖ ಸುಖ ಸುಖ. ದರ್ ಇಸ್ ನೋ ಪಂಕ್ಚುಯೇಷನ್ಸ್ ಆಫ್ ಮಿಸರಿ ಇನ್ ಬಿಟ್ವೀನ್. ದರ್ ಇಸ್ ಓನ್ಲಿ ಸುಖ ಸುಖ ಸುಖ. ಸೊ ಅಂತಹ ಒಂದು ಸುಖ ಆಧ್ಯಾತ್ಮಿಕ ಜಗತ್ತು, ಆಧ್ಯಾತ್ಮಿಕ ಸುಖ. ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವ್ಯಕ್ತಿಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲಿತೆ. 6ನೇ ಅಧ್ಯಾಯದಲ್ಲಿ ಕೃಷ್ಣ ಅತಿ ಉನ್ನತವಾದ ಸುಖದ ಬಗ್ಗೆ ಹೇಳ್ತಾ ಇದ್ದಾನೆ. ಸುಖಂ ಆತ್ಯಂತಿಕಂ, ಅಲ್ಟಿಮೇಟ್ ಹ್ಯಾಪಿನೆಸ್, ಅದು ಆಧ್ಯಾತ್ಮಿಕ ಆನಂದ, ಭಗವಂತನ ನಾಮಸ್ಮರಣೆಯಲ್ಲಿರುವಂತಹ ಆನಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಭಗವಂತನ ನಾಮ ಸೇವೆಯಲ್ಲಿ, ನಾಮಜಪದಲ್ಲಿ, ಭಗವಂತನ ಸೇವೆಯಲ್ಲಿ ರುಚಿಯನ್ನು ಪಡ್ಕೊಂಡಿದ್ದಾರೆ, ಅವರು ಯಾವಾಗಲೂ ಸುಖವಾಗಿರ್ತಾರೆ. ಅವರಿಗೆ ದುಃಖ ಅನ್ನೋದು ಅನಿಸೋದೇ ಇಲ್ಲ. ಸೊ ದ್ಯಾಟ್ ಇಸ್ ರಿಯಲ್ ಹ್ಯಾಪಿನೆಸ್. ಸೊ ಅಂತಹ ಒಂದು ಸುಖ ನಾವು ಪಡಿಬೇಕಂದ್ರೆ ಭಗವಂತನ ಸೇವೆಯಲ್ಲಿ ಮಾತ್ರ ಸಿಗ್ತದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಸಿಗ್ತದೆ. ಸೊ ದಟ್ ಇಸ್ ವಾಟ್ ಇಸ್ ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ. ಸೊ ಆ ಭಗವಂತನ ಆಧ್ಯಾತ್ಮಿಕ ಜಗತ್ತೇನಿದೆ ಅದು ಭಗವಂತನ ಆಧ್ಯಾತ್ಮಿಕ ಶಕ್ತಿಯಿಂದ ನಿರ್ಮಾಣವಾದ, ಚಿತ್ ಶಕ್ತಿಯಿಂದ ನಿರ್ಮಾಣವಾದದ್ದು. ಭಗವಂತನ ಅಂತರಂಗ ಶಕ್ತಿಗೆ ಚಿತ್ ಶಕ್ತಿ ಅಂತ ಕರೀತಾರೆ. ಆ ಚಿತ್ ಶಕ್ತಿಯಿಂದ ಎಲ್ಲ ಆಧ್ಯಾತ್ಮಿಕ ಜಗತ್ತು ಸೃಷ್ಟಿಯಾಗಿದೆ. ಅಲ್ಲಿ ಕೂಡ ವೆರೈಟಿ ಇದೆ. ಆಧ್ಯಾತ್ಮಿಕ ಜಗತ್ತು ಹೇಗೆ ಕಾಣಿಸ್ತಿದೆ ಗೊತ್ತಾ? ಕೇಳಿದ್ದೀರಾ ಯಾರಾದರೂ? ಭಾಗವತದ 3ನೇ ಸ್ಕಂದದಲ್ಲಿ ವರ್ಣನೆ ಬರ್ತದೆ. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠಮೂರ್ತಯಃ. ಅಲ್ಲಿ ಪುರುಷರಿದ್ದಾರೆ, ಸ್ತ್ರೀಯರಿದ್ದಾರೆ. ಆದರೆ ಅವ್ರು ಹೇಗೆ ಕಾಣಿಸ್ತಾರೆ? ಸರ್ವೇ ವೈಕುಂಠ ಮೂರ್ತಯಃ. ಭಗವಂತ ವಿಷ್ಣು ಯಾವ ರೀತಿ ಕಾಣಿಸ್ತಾನೆ ಅದೇ ರೀತಿ ವಿಷ್ಣು ದೂತರು ಕೂಡ ಕಾಣಿಸ್ತಾರೆ. ಭಗವಂತನಿಗೆ ಚತುರ್ಭುಜ ರೂಪ, ಆ ವಿಷ್ಣು ದೂತರಿಗೂ ಕೂಡ ಚತುರ್ಭುಜ ರೂಪ. ವ್ಯತ್ಯಾಸ ಏನಂತಂದರೆ, ಭಗವಂತನಲ್ಲಿ ಕೌಸ್ತುಭ ಮಣಿ ಇದೆ, ಶ್ರೀವತ್ಸ ಚಿಹ್ನ ಇದೆ. ಆದರೆ ಭಕ್ತರ ಹತ್ರ ಅದಿರೋದಿಲ್ಲ. ಅವರು ಕೂಡ ವಿಷ್ಣು ಥರನೇ ಕಾಣಿಸ್ತಾರೆ. ನೀಲಿ ವರ್ಣ, ಪೀತಾಂಬರ ವಸ್ತ್ರ, ಚತುರ್ಭುಜ ರೂಪ, ಎವ್ರಿಥಿಂಗ್ ಇಸ್ ಸೇಮ್. ವೈಮಾನಿಕಾ ಸಲಲನಾಚರಿತಾನಿ ಶಶ್ವತ್ ಗಾಯಂತಿ ಯತ್ರ ಶಮಲಕ್ಷಪಣಾನಿ ಭರ್ತುಃ ಅಂತರ್ಜಲಸ್ ಮಧುಮಾಧವೀನಾಂ ಗಂಧೇನ ಖಂಡಿತದೆಯೋ ಅಪ್ಯನಿಲಂ ಕ್ಷಿಪಂತಹ. ಭಾಗವತದ 3ನೇ ಸ್ಕಂದ 15ನೇ ಅಧ್ಯಾಯದಲ್ಲಿ ವೈಕುಂಠ ಜಗತ್ತಿನ ವರ್ಣನೆ ಇದೆ. ಅಲ್ಲಿ ಕೂಡ ವಿಮಾನಗಳಿವೆ, ವೈಕುಂಠ ವಿಮಾನಗಳು. ಇಲ್ಲಿ ಹೇಗೆ ಏರ್ ಇಂಡಿಗೋ, ಏರ್ ಇಂಡಿಯಾ ಅವೆಲ್ಲ ಇದ್ದಾವೆ, ಅದೇ ರೀತಿಯಲ್ಲಿ ವೈಕುಂಠ ಏರ್ಲೈನ್ಸ್. ಆ ವೈಕುಂಠ ಏರ್ಲೈನ್ಸಲ್ಲಿ ಅಲ್ಲಿ ಪೆಟ್ರೋಲು ಡೀಸೆಲು ಬೇಕಿಲ್ಲ. ಅವು ಕೂಡ ಚಿನ್ಮಯವಾದವು. ದೇ ಆರ್ ಆಲ್ ಕಾನ್ಷಿಯಸ್. ಅದರಲ್ಲಿ ಕೂತ್ಕೊಂಡು ವೈಮಾನಿಕ ಸಲಲನ ಚರಿದಾನಿ ಶಶ್ವತ್. ಅಲ್ಲಿ ಪುರುಷರು ಸ್ತ್ರೀಯರು ಅವರು ಅಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ವೈಕುಂಠದಲ್ಲಿ ಕೂಡ. ಆದರೆ ವಿಹಾರ ಮಾಡ್ತಾ ಏನು ನೋಡ್ತಾರೆ? ಸೆಲ್ಫಿ ತಗೊತಾ ಇಲ್ಲ. ವೈಮಾನಿಕ ಸಲಲನ ಚರಿತಾನಿ ಶಶ್ವತ್ ಗಾಯಂತಿ. ಭಗವಂತನ ಚರಿತ್ರೆಯನ್ನು ಹಾಡ್ತಾ ಇದ್ದಾರೆ, ಹರಿಕೃಷ್ಣ ಕೀರ್ತನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ವಿಮಾನದಲ್ಲಿ. ಇಲ್ಲಿ ವಿಮಾನದಲ್ಲಿ ಯಾರು ಕೀರ್ತನೆ ಮಾಡಲ್ಲ, ಮಾಡಿದ್ರು ಸ್ಟಾಪ್ ಅಂತಾರೆ. ಅಲ್ಲಿ ಕೀರ್ತನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಸ್ತ್ರೀಯರು ಪುರುಷರು ಅತಿ ಸುಂದರವಾಗಿರ್ತಾರೆ, ವೆರಿ ವೆರಿ ಬ್ಯೂಟಿಫುಲ್. ಬಟ್ ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟು ಈಚ್ ಅದರ್, ದೇ ಆರ್ ಅಟ್ರಾಕ್ಟೆಡ್ ಟು ಕೃಷ್ಣ. ಅಲ್ಲಿ ಪರಸ್ಪರ ಯಾರ ಮಧ್ಯೆ, ಸ್ತ್ರೀ ಪುರುಷರ ಮಧ್ಯೆ ಒಂದು ಅಟ್ರಾಕ್ಷನ್ ಇಲ್ಲ. ಎಲ್ಲರೂ ಕೃಷ್ಣನ ಪ್ರತಿ ಅಟ್ರಾಕ್ಷನ್ ಇರ್ತದೆ ಅವರಿಗೆ. ಗಾಯಂತಿ ಯತ್ರ ಕ್ಷಮಲ ಕ್ಷಪಣಾನಿ ಬರ್ತುಹು. ಮತ್ತು ಕೆಳಗಡೆ ಒಂದು ಸರೋವರದಲ್ಲಿ ಒಂದು ಮಾಧವಿ ಹೂವು ಅರಳಿದೆ. ಆ ಮಾಧವಿ ಹೂವಿನ ಒಂದು ಪರಿಮಳ ಅದು ಮೇಲಕ್ಕೆ ಹೋಗ್ತಾ ಇದೆ, ವಿಮಾನಕ್ಕೂ ಕೂಡ ತಟ್ಟುತ್ತಾ ಇದೆ. ಅಲ್ಲಿ ವಿಮಾನದಲ್ಲಿ ಅವರು ಪರಿಮಳವನ್ನು ಆಸ್ವಾದನೆ ಮಾಡ್ತಾರೆ. ಆಗ ಇಟ್ ಇಸ್ ಡಿಸ್ಟರ್ಬಿಂಗ್ ಅವರ್ ಕೀರ್ತನ್. ಅಂದರೆ ಕೃಷ್ಣನ ಹೊರತಾಗಿ ಮತ್ತು ಯಾವುದೇ ರುಚಿ ಅವರಿಗೆ ಅಲ್ಲಿ ಗೊತ್ತಿಲ್ಲ, ಅವರಿಗೆ ಬೇಡ. ಸೊ ದೇ ನಾಟ್ ಇವನ್ ಅಟ್ರಾಕ್ಟೆಡ್ ಟು ಸುಗಂಧ ಆಫ್ ದ ಫ್ಲವರ್ಸ್, ದೇ ಆರ್ ಅಟ್ರಾಕ್ಟೆಡ್ ಓನ್ಲಿ ಟು ಕೃಷ್ಣ ಕೀರ್ತನ, ಕೃಷ್ಣ ಕಥಾ. ಅಷ್ಟು ಅವರ ಚಿತ್ತ ಕೃಷ್ಣನಲ್ಲಿ ಮಗ್ನವಾಗಿದೆ ಅಂತ ಹೇಳ್ತಾರೆ. ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ವೆರೈಟಿ ಇದೆ, ವೈವಿಧ್ಯತೆ ಇದೆ.
ಅಲ್ಲಿ ಗಿಡ ಮರಗಳು ಕೂಡ ಇದ್ದಾವೆ ವೈಕುಂಠದಲ್ಲಿ. ಹೇಗೆ ಇಲ್ಲಿ ಗಿಡ ಮರಗಳು ಕಾಣಿಸ್ತಾವಲ್ಲ ಅಲ್ಲಿ ಕೂಡ ಇದಾವೆ. ಅಲ್ಲಿ ಪಕ್ಷಿಗಳು ಇದ್ದಾವೆ. ಆದರೆ ಎಲ್ಲರೂ ಕೃಷ್ಣನ ಭಕ್ತರು. ಮಂದಾರ ಕುಂದ ಕರುಬಕೋತ್ಪಲ ಚಂಪಕಾರಣ ಪುನ್ನಾಗ ನಾಗ ಬಕುಲಾಂಬುಜ ಪಾರಿಜಾತ ಗಂಧೇರ್ಷಿತೆ ತುಳಸಿಕಾಭರಣೇನ ತಸ್ಯ ಯಸ್ಮಿನ್ ತಪಸ್ಸು ಮನಸ್ಸೋ ಬಹುಮಾನಯಂತಿ. ಅಲ್ಲಿ ಹಲವಾರು ಬಗೆಯ ಹೂಗಳಿವೆ. ಇಲ್ಲಿ ಭಗವಂತನಿಗೆ ಹಲವಾರು ಮಲ್ಲಿಗೆ, ತುಳಸಿ, ಮತ್ತು ಕೆಂಪು ಹೂವು, ರೋಸು, ಎಲ್ಲ ಗುಲಾಬಿ, ಸೊ ಎಲ್ಲ ಕಮಲ, ಮಂದಾರ ಕುಂದರ ಕುರಬಕ ಉತ್ಪಲ ಚಂಪಕ ಆರ್ಣ ಪುನ್ನಾಗ ನಾಗಬಕುಲ ಅಂಬುಜ ಪಾರಿಜಾತ ಎಲ್ಲ ವಿಧ ವಿಧದ ಎಕ್ಸೆಟ್ರಾ ಫ್ಲವರ್ಸ್ ಎಲ್ಲವೂ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ವೈಕುಂಠ ಜಗತ್ತಿನಲ್ಲಿ. ದೇ ಆರ್ ಆಲ್ ಕಾನ್ಷಿಯಸ್ ಬೀಯಿಂಗ್ಸ್. ಅವರೆಲ್ಲರೂ ಭಗವಂತನ ಸೇವೆ ಮಾಡುವಾಗ ಅಲ್ಲಿ ಆ ಸಮಯದಲ್ಲಿ ತುಳಸಿ ದೇವಿ ಬರ್ತಾಳೆ ಸೇವೆ ಮಾಡೋದಕ್ಕೆ. ತುಳಸಿ ಬಂದಾಗ ಎಲ್ಲರೂ ಹೇಳ್ತಾರೆ, ಓ ದೊಡ್ಡ ಮಾತಾಜಿ ಬರ್ತಾ ಇದ್ದಾರೆ, ಸ್ವಲ್ಪ ಸೈಡ್ ಮಾಡಿ, ದರ್ ಕಮಿಂಗ್. ತುಳಸಿ ಮಹಾರಾಣಿ ಬರ್ತಾ ಇದ್ದಾರೆ. ಯಾಕೆ? ಯಸ್ಮಿನ್ ತಪಸ್ಸು ಮನಸ್ಸೋ ಬಹುಮಾನಯಂತಿ. ಇವಳು ತುಂಬ ತಪಸ್ಸನ್ನು ಮಾಡಿದ್ದಾಳೆ, ಭಗವಂತನ ಮನಸ್ಸನ್ನು ಗೆದ್ದಿದ್ದಾಳೆ, ಅದಕ್ಕಾಗಿ ಇವಳಿಗೆ ಸೇವೆ ಮಾಡೋ ಅವಕಾಶ ಕೊಡೋಣ ಅಂತ. ಸೊ ಬೇರೆ ಹೂಗಳಿಗೆ ಹೋಲಿಸಿದ್ರೆ ತುಳಸಿ ಹೂವು ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಕರೆಕ್ಟ್? ಹೂ ಚಿಕ್ಕ ಹೂ, ಮಂಜರಿ ಅಷ್ಟೇ, ಹೂ ಇಲ್ಲ ತುಳಸಿ ಗಿಡಕ್ಕೆ, ಮಂಜರಿಗಳಿದೆ. ಅದೇ ಕಮಲ, ಗುಲಾಬಿ, ಪಾರಿಜಾತ, ಎಷ್ಟು ಸುಗಂಧ, ಎಷ್ಟು ಪರಿಮಳ ಇರ್ತದೆ ಅದರಲ್ಲಿ, ಎಷ್ಟು ಚೆನ್ನಾಗಿರ್ತದೆ ನೋಡೋದಕ್ಕೆ. ಆದರೆ ಅವರೆಲ್ಲರೂ ಸೈಡ್ ಹೋಗ್ತಾರೆ. ತುಳಸಿ ಮಹಾರಾಣಿ ಬನ್ನಿ ನೀವು ಸೇವೆ ಮಾಡಿ ಫಸ್ಟ್. ಅಲ್ಲಿ ಶಿಲ ಪ್ರಭುಪಾದರು ಅಲ್ಲಿ ಏನು ಹೇಳ್ತಾರೆ ಅಂದರೆ, ವೈಕುಂಠ ಜಗತ್ತಿನಲ್ಲಿ ಈರ್ಷ್ಯೆ ಇಲ್ಲ, ದ್ವೇಷ ಭಾವನೆ ಇಲ್ಲ. ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ, ಪ್ರಭುಜಿ ನೀವು ದೊಡ್ಡವರು, ನೀವು ಸರ್ವಿಸ್ ಮಾಡಿ. ಎಲ್ಲರ ಭಾವನೆ ಹೀಗೆ ಇರ್ತದೆ, ಯು ಆರ್ ಬೆಟರ್ ದೆನ್ ಅಸ್, ಯು ಡು ಸರ್ವಿಸ್. ನಾವು ನಿಮ್ಮ ಸೇವೆ ಮಾಡ್ತೀವಿ, ನೀವು ಭಗವಂತನ ಸೇವೆ ಮಾಡಿ ಅಂತ ಭಾವನೆ ಅಲ್ಲಿ ಇರ್ತದೆ. ಸೊ ದಟ್ ಈಸ್ ವೈಕುಂಠ ಜಗತ್ತು. ಅದು ಈ ಜಗತ್ತಿನಲ್ಲಿ ಏನಿದೆ? ಈರ್ಷೆ, ದ್ವೇಷ. ಅವ್ರಿಗೆ ಯಾಕೆ ಫಸ್ಟು, ನನಗೆ ಯಾಕಿಲ್ಲ? ಅವ್ರಿಗೆ ಮೈ ಕೊಟ್ಟರು ನನಗೆ ಕೊಡಲಿಲ್ಲ, ಅವ್ರಿಗೆ ಫಸ್ಟ್ ಬಡಿಸಿದ್ರು ನನಗೆ ಬಡಿಸಲಿಲ್ಲ. ಓಹ್, ಇಂಥ ಭಾವನೆ ಅಲ್ಲಿ ವೈಕುಂಠದಲ್ಲಿ ಇರೋದಿಲ್ಲ. ವೈಕುಂಠದಲ್ಲಿ ಏನಿದೆ? ಅದರ್ಸ್ ಫಸ್ಟ್, ಐ ಲಾಸ್ಟ್. ದಟ್ ಈಸ್ ಅ ಮೂಡ್. ಆ ಭಾವನೆ ಇಲ್ಲಿ ನಾವು ತಂದುಬಿಟ್ರೆ ಇದೇ ವೈಕುಂಠವಾಗ್ತದೆ. ಕರೆಕ್ಟ್? ಯಾವಾಗ ಆ ಭಾವನೆ ಇಲ್ಲಿ ನಮ್ಮ ಸೆಂಟರ್ಸಲ್ಲಿ, ಕೇಂದ್ರದಲ್ಲಿ, ಎಲ್ಲ ಭಕ್ತರ ಹೃದಯದಲ್ಲಿ ಬರ್ತದೆ, ಆಗ ಅದು ಇದೇ ವೈಕುಂಠ. ಮತ್ತು ಅಲ್ಲಿ ಹಲವಾರು ಪಕ್ಷಿಗಳು ಕೂಡ ಇದ್ದಾವೆ. ಎಲ್ಲ ಪಕ್ಷಿಗಳು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪಾರಾವತಾನ್ಯವೃತ ಸಾರಸ ಚಕ್ರವಾಗ ದತ್ಯೂಹ ಹಂಸ ಶುಕ ತಿತ್ರಿ ಬರ್ಹಿಣಾಮ್ಯ ಕೋಲಾಹಲೋ ವಿರಮತೆ ಚಿರಮಾತ್ರ ಮುಚ್ಚೈ ಭೃಂಗಾಧಿಪೇ ಹರಿಕಥಾಂ ಯವಗಾಯಮಾನೆ. ಭಾಗವತದಲ್ಲಿ ಹೇಳ್ತಾರೆ, ಪಾರಿವಾಳ, ಸಾರಸ, ಚಕ್ರವಾಕ, ಹಂಸ, ಶುಕ ಗಿಡಿ, ತಿತ್ತರಿ, ಬರ್ಹಿಣ, ನವಿಲು, ಇವರೆಲ್ಲರೂ ಭಗವಂತನ ಕೋಗಿಲೆ, ಇವೆಲ್ಲರೂ ಹಾಡ್ತಾ ಇದ್ದಾರೆ, ಭಗವಂತನ ಮಹಿಮೆಯನ್ನು ಹಾಡ್ತಾ ಇದ್ದಾರೆ. ತಮ್ಮ ತಮ್ಮ ಭಾಷೆಯಲ್ಲಿ ಅವರು ಹಾಡ್ತಾ ಇದ್ದಾರೆ. ಭಗವಂತ ಎಲ್ಲರ ಸ್ತುತಿಯನ್ನು ಕೇಳ್ತಾ ಇದ್ದಾನೆ, ತುಂಬ ಆನಂದ ಪಡ್ತಾ ಇದ್ದಾನೆ. ಇಲ್ಲಿ ನವಿಲುಗಳು, ಕೋಗಿಲೆಗಳು ಅವರು ಹಾಡ್ತಾರೆ, ಬಟ್ ಅಲ್ಲಿ ಎಲ್ಲರೂ ಕೃಷ್ಣನ ಮಹಿಮೆಯನ್ನೇ ಹಾಡ್ತಾರೆ. ಸೊ ದಟ್ಸ್ ದ ಡಿಫ್ರೆನ್ಸ್. ಇವರೆಲ್ಲರೂ ಹಾಡುವಾಗ ಅಲ್ಲಿ ಒಂದು ಭೃಂಗ ಬರ್ತದೆ. ಭೃಂಗ ಗೊತ್ತಾ? ಜೇನು ನೊಣ ಭೃಂಗ, ಅದಲ್ಲಿ ಬ್ಲ್ಯಾಕಿಸ್ಟ್ ಬಿಗರ್ ಒನ್, ಅದು ಬರ್ತದೆ. ಅದು ತನ್ನ ದಾಟಿಯಲ್ಲಿ ಹಾಡ್ತಾ ಇತ್ತು, ತನ್ನ ಭಾಷೆಯಲ್ಲಿ. ಆಗ ಎಲ್ಲರೂ ಹೇಳ್ತಾರೆ, ಕೋಗಿಲೆ, ನವಿಲು, ಹಂಸ, ಎಲ್ಲರೂ ಸುಮ್ಮನಾಗಿ ಅವ್ರೇನು ಹಾಡ್ತದೆ ಕೇಳೋಣ. ಭೃಂಗದ ರಾಜ ಭೃಂಗಾಧಿಪೇ ಹರಿಕಥಾಂ ಯುವಗಾಯಮಾನೆ, ಹರಿಕಥೆಯನ್ನು ಹಾಡ್ತಾ ಇದ್ದಾನೆ, ಕೇಳೋಣ. ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು. ಕೋಲಾಹಲೋ ವಿರಮತೆ, ಎಲ್ಲರೂ ಕೋಲಾಹಲ ಅಂದರೆ ಆಡ್ತಾ ಇದ್ರು. ಹಾಡುವಾಗ ಸಡನ್ಲಿ ಪಾಸ್ ಮಾಡ್ತಾರೆ. ಭೃಂಗಾಧಿಪ ಬಂದಿದ್ದಾನೆ, ಅವನು ಹಾಡೋದನ್ನು ಕೇಳೋಣ ಅಂತ. ಸೊ ಈ ರೀತಿ ಎಲ್ಲ ಭಕ್ತರಲ್ಲಿ ಅಲ್ಲಿ ಏನು ಭಾವನೆ ಇದೆ ಅಂತಂದರೆ, ಲೆಟ್ ಅದರ್ಸ್ ಸರ್ ಆ್ಯಂಡ್ ವಿ ವಾಂಟ್ ಟು ಸಿ ಅದರ್ಸ್ ಸರ್ವಿಸ್. ಹೇಗೆ ಅವರು ಸೇವೆ ಮಾಡ್ತಾರೆ, ಅದರಿಂದ ನಾವು ಇನ್ಸ್ಪಿರೇಷನ್ ತಗೋಬೇಕು ಅನ್ನೋದನ್ನು ಅಲ್ಲಿ ಕಲಿತಾರೆ. ಸೊ ಈ ರೀತಿ ವೈಕುಂಠ ಜಗತ್ತಿನಲ್ಲಿ ವೈವಿಧ್ಯತೆ ಇದೆ, ವಿಶಿಷ್ಟತೆ ಇದೆ. ಅಲ್ಲಿ ಎಲ್ಲರೂ ಭಗವಂತನ ಸೇವೆ ಮಾಡ್ತಾರೆ. ಅಲ್ಲಿ ದ್ವೇಷ ಭಾವನೆ ಅನ್ನೋದೇ
ಇಲ್ಲ. ಅಂತಹ ಜಗತ್ತು ವೈಕುಂಠ ಜಗತ್ತು. ಭಗವದ್ಗೀತೆಯಲ್ಲಿ ಸ್ವಲ್ಪ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ, ಆದರೆ ಭಾಗವತದಲ್ಲಿ ಇನ್ನೂ ಡೀಟೇಲ್ ಆಗಿ ವರ್ಣನೆ ಇದೆ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಇದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ. ಭಾಗವತದಲ್ಲಿ ವೈಕುಂಠದ ವರ್ಣನೆ ಇದೆ, ಬ್ರಹ್ಮ ಸಂಹಿತೆಯಲ್ಲಿ ಗೋಲೋಕದ ವರ್ಣನೆ ಇದೆ. ಪ್ರತಿಯೊಂದು ಅಣು, ಗೋಲೋಕದ ಪ್ರತಿಯೊಂದು ಅಣುವುದು ಚಿಂತಾಮಣಿ. ಚಿಂತಾಮಣಿಯಿಂದ ಏನಂತಾರೆ, ಮನೆಗಳನ್ನು ಕಟ್ಟಿದ್ದಾರೆ ಅಲ್ಲಿ. ಪ್ರಕರ ಸದ್ಮಸು ಕಲ್ಪವೃಕ್ಷ, ಮತ್ತು ಎಲ್ಲ ಗಿಡ ಮರಗಳು ಕಲ್ಪವೃಕ್ಷ. ಇಲ್ಲಿ ಸೇಬಿನ ಗಿಡ ಸೇಬು ಕೊಡ್ತದೆ, ಮಾವಿನ ಗಿಡ ಮಾವು ಕೊಡ್ತದೆ, ಆದರೆ ಅಲ್ಲಿನ ಗಿಡಗಳು ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸಬಹುದು, ಅಂತಹ ವೃಕ್ಷಗಳು. ಮತ್ತು ಅಲ್ಲಿ ಸುರಭಿರಭಿಪಾಲಯಂತಂ. ಭಗವಂತ ಕೃಷ್ಣ ಅಲ್ಲಿ ಏನು ಮಾಡ್ತಾನೆ? ವೈಕುಂಠ ಜಗತ್ತಿನಲ್ಲಿ, ಗೋಲೋಕದಲ್ಲಿ ಹಸುಗಳ ಜೊತೆ ಹಸು ಮೇಯಿಸೋದಕ್ಕೆ ಹೋಗ್ತಾನೆ. ಸುರಭಿರಭಿಪಾಲಯಂತಂ, ಗೋವುಗಳ ಪಾಲನೆ ಮಾಡ್ತಾನೆ, ಆನಂದವನ್ನು ಕೊಡ್ತಾನೆ. ಅದಕ್ಕೆ ಕೃಷ್ಣನ ಹೆಸರು ಗೋವಿಂದ, ಗೋಲೋಕ. ಕೃಷ್ಣ ಲೋಕ ಗೋಲೋಕ, ಕೃಷ್ಣ ಹೆಸರು ಗೋವಿಂದ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಲಕ್ಷ ಲಕ್ಷ ಗೋಪಿಯರು ಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೊ ಕೃಷ್ಣನಿಗೆ ನಮ್ಮ ಸೇವೆ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಲಕ್ಷ ಲಕ್ಷ ಗೋಪಿಯರು ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ. ಸೊ ನಾವು ಮಾಡುವ ಸೇವೆಯಿಂದ ಭಗವಂತನಿಗೆ ಏನೂ ಲಾಭ ಇಲ್ಲ. ಅದಕ್ಕೆ ಸೇವೆ ಯಾಕೆ ಮಾಡ್ಬೇಕು ನಾವು? ಭಗವಂತನಿಗೇನು ಲಾಭ ಆಗ್ತಾ ಇಲ್ಲ, ಅದಕ್ಕೆ ಸೇವೆ ಮಾಡಬೇಕಾ ಮಾಡಬಾರ್ದಾ? ಯಾಕೆ ಮಾಡಬೇಕು? ನಮ್ಮ ಲಾಭಕ್ಕೋಸ್ಕರ. ಸೇವೆ ಮಾಡಿದರೆ ಭಗವಂತನಿಗೇನು ಲಾಭ ಇಲ್ಲ, ರೈಟ್? ಸೊ ಗಂಗಾ ನದಿ ಹರಿತಾ ಇದ್ದಾಳೆ, ಗಂಗಾ ನದಿಯಲ್ಲಿ ಒಂದು ಬೊಗಸೆ ನೀರು ತಗೊಂಡು ಗಂಗಾ ನದಿ ಹಾಕಿದ್ರೆ ವ್ಯತ್ಯಾಸ ಆಗ್ತದ? ಎನಿ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಅದೇ ಗಂಗಾ ನದಿಯಿಂದ 1 ಲೀಟರ್ ನೀರು ತೊಗೊಂಡ್ರೆ ಅದಕ್ಕೇನು ವ್ಯತ್ಯಾಸ ಆಗ್ತದ? ಏನು, ದರ್ ಇಸ್ ನೋ ಡಿಫ್ರೆನ್ಸ್, ಕರೆಕ್ಟ್? ಅದೇ ರೀತಿ ಭಗವಂತನಿಗೆ ನಾವು ಸೇವೆ ಸಲ್ಲಿಸಿದ್ರೆ ಭಗವಂತನಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಅದೇನೋ ಡಿಫ್ರೆನ್ಸ್ ಫಾರ್ ಹಿಮ್. ಅಯ್ಯೋ. ಸೊ ಆದರೆ ನಾವು ಭಗವಂತನ ಸೇವೆ ಮಾಡಿದರೆ ನಮಗೆ ಲಾಭ ಆಗ್ತದೆ. ವಿ ಆರ್ ದ ಬೆನಿಫಿಷರೀಸ್. ಅದೇ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ, ನೈವಾತ್ಮನೇ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಾಂ ಜನಂ ಅವಿದುಷಾದ್ ಕರುಣೋ ವಿರಣೀತೆ ಯದ್ಯಜ್ಜನೋ ವಿದದತೆ ಯದ್ಯಜ್ಜನೋ ಭಗವತೆ ವಿದದಿತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀ. ಹೇ ಭಗವಂತ, ನಾನು ನಿನ್ನ ಸ್ತುತಿ ಮಾಡ್ತಾ ಇದ್ದೀನಿ, ಆ ಸ್ತುತಿಯಿಂದ ನಿನಗೇನು ಲಾಭ ಇಲ್ಲ, ನನಗೆ ಲಾಭ. ನನ್ನ ಚಿತ್ತ ಶುದ್ಧವಾಗ್ತದೆ ಅಷ್ಟೇ. ಸಪೋಸ್ ಒಂದು ಕನ್ನಡಿ ಇದೆ, ಕನ್ನಡಿಯಲ್ಲಿ ನೀವು ಪ್ರತಿಬಿಂಬ ನೋಡ್ತೀರಲ್ಲ, ಆ ಪ್ರತಿಬಿಂಬವನ್ನು ಡೆಕೋರೇಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಕ್ರೀಮ್ ಎಲ್ಲ ತೊಗೊಂಡು ಅದಕ್ಕೆ ಹಚ್ಚಬೇಕಾ? ಇಲ್ಲ. ಹೂ ಎಲ್ಲ ಅದಕ್ಕೆ ಕೊಡಿಸ್ಬೇಕಾ? ಇಲ್ಲ. ನಾವು ಡೆಕೋರೇಟ್ ಮಾಡ್ಕೋಬೇಕಂದ್ರೆ ಯಾವಾಗ ನಾವು ಡೆಕೋರೇಟ್ ಆಗ್ತೀವಿ ಆಗ ಅದು ಪ್ರತಿಬಿಂಬ ಕೂಡ ಆಟೋಮೆಟಿಕಲಿ ಡೆಕೋರೇಟ್ ಆಗ್ತದೆ. ಸೊ ವೆನ್ ವಿ ಡೆಕೋರೇಟ್ ಅವರ್ ಸೆಲ್ಫ್, ದ ರಿಫ್ಲೆಕ್ಷನ್ ಗೆಟ್ಸ್ ಡೆಕೋರೇಟೆಡ್. ಸಿಮಿಲರ್ಲಿ ವೆನ್ ವಿ ಡೆಕೋರೇಟ್ ಕೃಷ್ಣ, ವಿ ಬಿಕಮ್ ಡೆಕೋರೇಟೆಡ್, ವಿ ಬಿಕಮ್ ಹ್ಯಾಪಿ. ಯಾವಾಗ ನಾವು ಕೃಷ್ಣನ ಸೇವೆ ಮಾಡ್ತೀವಿ ನಾವು ಸಂತುಷ್ಟರಾಗ್ತೀವಿ. ಕೃಷ್ಣನಿಗೆ ಚೆನ್ನಾಗಿ ಅಲಂಕಾರ ಮಾಡಿದಾಗ ನಮ್ಮ ಆತ್ಮ ನಾವು ಸಂತುಷ್ಟರಾಗ್ತೀವಿ. ಭಗವಂತನಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ, ನಮಗೆ ಲಾಭ ಆಗೋದು. ಸೊ ಅದಕ್ಕಾಗಿ ನಾವು ಭಗವಂತನ ಸೇವೆ ಇಲ್ಲಿ ಮಾಡಬೇಕು. ಇಲ್ಲಿ ನಾವು ಭಗವಂತನ ಸೇವೆ ಮಾಡೋದ್ರಲ್ಲಿ ನಿಪುಣರಾದರೆ ನಾವು ಅಲ್ಲಿ ಹೋಗಿ ಕೂಡ ಅಲ್ಲಿ ಸೇವೆ ಮಾಡ್ಬೋದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಈ ಸುಮ್ಮನೆಯನ್ನು ಬಿಟ್ಟು ನಿಜವಾದ ಮನೆಗೆ ಹೋಗಬೇಕು ನಾವು. ಅದಕ್ಕೆ ನಾವೇನು ಮಾಡಿ ಇಂಟರ್ನ್ಶಿಪ್ ತೊಗೋಬೇಕಿಲ್ಲಿ. ವಿ ಶುಡ್ ಟೇಕ್ ಇಂಟರ್ನ್ಶಿಪ್ನ. ಸಾಮಾನ್ಯವಾಗಿ ಮಕ್ಕಳೆಲ್ಲ ಕಾಲೇಜಲ್ಲಿ 3rd year 4th year ಇಂಟರ್ನ್ಶಿಪ್ಗೆ ಹೋಗ್ತಾರೆ. ವೈ? ದ್ಯಾಟ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಕಂಪನಿ ಜಾಬ್. In internship they learn many things, how to do job, what are the technologies, and then next they get PPO and then they join the company. ಅದೇ ರೀತಿ ನಾವು ಕೂಡ ಇಂಟರ್ನ್ಶಿಪ್ ತೊಗೋಬೇಕಿಲ್ಲಿ. ಇಂಟರ್ನ್ಶಿಪ್ ಕೊಡೋರು ಯಾರು? ಗುರುಗಳು. ಇಂಟರ್ನ್ಶಿಪ್ ಏನು? ಭಗವಂತನ ಸೇವೆ ಹೇಗೆ ಮಾಡುವುದು, ನಾಮಜಪ ಹೇಗೆ ಮಾಡುವುದು, ಭಗವಂತನ ಅಡುಗೆ ಹೇಗೆ ಮಾಡುವುದು, ನೈವೇದ್ಯ ಹೇಗೆ ಮಾಡುವುದು, ಪ್ರೀಚಿಂಗ್ ಹೇಗೆ ಮಾಡುವುದು, ಗೀತಾ ಭಾಗವತ ಹೇಗೆ, ಶ್ರವಣ ಕೀರ್ತನೆ ಹೇಗೆ ಮಾಡುವುದು. ಸೊ ಆಲ್ ದಿಸ್ ಇಸ್ ಇಂಟರ್ನ್ಶಿಪ್ ವಿ ಆರ್ ಡೂಯಿಂಗ್ ನಾವು. ಇಂಟರ್ನ್ಶಿಪ್ಪಲ್ಲಿ ಗುರುಗಳು ನಮಗೆ ಓಕೆ ಅಂತ ಹೇಳಿಬಿಟ್ರೆ ದೆನ್ ವಿ ಗೋ ಟು ಸ್ಪಿರಿಚುವಲ್ ವರ್ಲ್ಡ್. ರೆಕಮೆಂಡೇಶನ್ ಕೊಡ್ತಾರೆ ಗುರುಗಳು. ಓಕೆ, ಇವರನ್ನು ನೀವು ತಗೋಬೋದು, ಕೃಷ್ಣ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಗುರುಗಳ ರೆಕಮೆಂಡೇಷನಿಂದ ನಮ್ಮ ಪ್ಲೇಸ್ಮೆಂಟ್ ಆಗ್ತದೆ. ಎಲ್ಲಿ?
ವೈಕುಂಠದಲ್ಲಿ. ಗುರುಗಳ ರೆಕಮೆಂಡೇಶನ್ ಕೊಡಲಿಲ್ಲ ಅಂದರೆ ಪ್ಲೇಸ್ಮೆಂಟ್ ಆಗೋದಿಲ್ಲ ವೈಕುಂಠದಲ್ಲಿ. ಸೊ ನಾವು ಈ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬೇಕು. ಆಧ್ಯಾತ್ಮಿಕ ಜಗತ್ತು ಭಗವನ ಅಂತರಂಗ ಶಕ್ತಿಯಿಂದ ಪೋಷಿಸಲಾಗಿದೆ. ಇಲ್ಲಿ ಭಕ್ತ್ಯ ಎಂಬ ಪದವು ಸ್ಪಷ್ಟವಾಗಿ ಸೂಚಿಸುವಂತೆ ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯ. ರೈಟ್, ಶ್ಲೋಕದಲ್ಲಿ ಏನು ಹೇಳಿದೆ? ಪುರುಷ ಸ ಪರಪಾರ್ಥ ಭಕ್ತ್ಯ ಲಬ್ಧಸ್ತನನ್ಯ. ಭಕ್ತಿಯಿಂದ ಮಾತ್ರ ನಾವು ಭಗವಂತನನ್ನ ಮತ್ತು ಭಗವಂತನ ಧಾಮವನ್ನು ಪಡಿಬೋದು. ಅದು ಯಾವ ರೀತಿ ಇರಬೇಕು? ಅನನ್ಯ ಭಕ್ತಿ ಇರಬೇಕು. ಅನ್ಯ ಅಂದರೆ ಬೇರೆ ಯಾವುದನ್ನು ಬಯಸಬಾರದು, ಕೇವಲ ಕೃಷ್ಣನನ್ನೇ ಮಾತ್ರ ಬಯಸಬೇಕು. ಅಂತಹ ಅನನ್ಯ ಭಕ್ತಿಯಿಂದ ಮಾತ್ರ ಸಾಧ್ಯ. ಆ ಪರಮ ನಿವಾಸವನ್ನು ಸೇರಲು ಬೇರಾವ ಮಾರ್ಗವೂ ಇಲ್ಲ. ವೇದಗಳು ಸಹ ಗೋಪಾಲ ತಪನಿ ಉಪನಿಷತ್ತಲ್ಲಿ ಹೇಳ್ತಾರೆ, ಪರಮ ನಿವಾಸವನ್ನು ದೇವೋತ್ತಮ ಪರಮ ಪುರುಷನನ್ನು ವರ್ಣಿಸುತ್ತವೆ. ಏಕೋ ವಶೀ ಸರ್ವಗ ಕೃಷ್ಣ. ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮ ಪುರುಷನಿದ್ದಾನೆ, ಅವನ ಹೆಸರು ಕೃಷ್ಣ. ರೈಟ್, ಏಕೋ ವಶೀ ಸರ್ವಗ ಕೃಷ್ಣ. ಆ ಕೃಷ್ಣ ಸರ್ವವ್ಯಾಪಿಯಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ದೇವರು ಒಬ್ಬರೇ. ಯಾರು? ಕೃಷ್ಣ. ಕೃಷ್ಣ ದ ಸುಪ್ರೀಂ ಲಾರ್ಡ್. ಅವನು ಪರಮ ದಯಾಪರ, ಈಸ್ ವೆರಿ ಕಂಪ್ಯಾಷನೇಟ್. ಭಗವಂತನು ಅಲ್ಲಿ ಏಕವಾಗಿ ವಾಸಿಸುತ್ತಿದ್ದರೂ ತನ್ನನ್ನು ಲಕ್ಷ ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ. ರೈಟ್, ಸೊ ಭಗವಂತ ಒಬ್ಬನೇ, ಗಾಡ್ ಈಸ್ ಒನ್, ಬಟ್ ಹಿಸ್ ಎಕ್ಸ್ಪೆನ್ಷನ್ಸ್ ಆರ್ ಮೆನಿ. ರೈಟ್, ದಶಾವತಾರ ಆರ್ ಎಕ್ಸ್ಪೆನ್ಷನ್ಸ್ ಆಫ್ ಕೃಷ್ಣ. ಗರ್ಭದಕ್ಷ, ಕರ್ಣದಕ್ಷ, ಗರ್ಭದಕ್ಷ, ಕ್ಷೀರದಕ್ಷ, ವಿಷ್ಣುಸ್ ಎಕ್ಸ್ಪೆನ್ಷನ್ಸ್ ಆಫ್ ಕೃಷ್ಣ. ಅವತಾರಾಯ ಅಸಂಖ್ಯೇಯ. ಭಾಗವತಂ ಸೇಸ್ ಅಸಂಖ್ಯ ಅವತಾರ. ಕೃಷ್ಣನಿಂದ ಅಸಂಖ್ಯ ಅವತಾರಗಳು ಬರ್ತಾ ಇದ್ದಾವೆ. ಸೊ ಎಣಸಕ್ಕೆ ಆಗೋದಿಲ್ಲ, ಗಣನೇ ಇಲ್ಲ. ಅಂದರೆ ಮುಖ್ಯವಾಗಿ ದಶಾವತಾರ ಅಂತ ಕರಿತೀವಿ, ಬಟ್ ಅವತಾರಗಳ ಸಂಖ್ಯೆ ಅದಕ್ಕೆ ಮಿತಿನೇ ಇಲ್ಲ, ಅನ್ಲಿಮಿಟೆಡ್. ವೇದಗಳು ಪ್ರಭುವನ್ನು ಒಂದೆಡೆ ಇದ್ದರೂ ಹಲವು ಬಗೆಗಳ ಫಲಪುಷ್ಪಗಳಿಂದ ತುಂಬಿ ಎಲೆಗಳನ್ನು ಬದಲಾಯಿಸುವ ವೃಕ್ಷಕ್ಕೆ ಹೋಲಿಸುತ್ತವೆ. ವೈಕುಂಠ ಲೋಕಗಳ ಅಧಿಪತಿಗಳಾಗಿರುವ ಭಗವಂತನ ಸ್ವಾಂಶ ವಿಸ್ತರಣೆಗಳು ಚತುರ್ಭುಜರು ಮತ್ತು ಅವರಿಗೆ ವಿವಿಧ ಹೆಸರುಗಳಿವೆ. ರೈಟ್, ಚತುರ್ಭುಜ ವಿಷ್ಣುವಿನ ಹಲವಾರು ಹೆಸರುಗಳು: ಪುರುಷೋತ್ತಮ, ತ್ರಿವಿಕ್ರಮ, ಕೇಶವ, ಮಾಧವ, ಅನಿರುದ್ಧ, ಋಷಿಕೇಶ, ಸಂಕರ್ಷಣ, ಪ್ರದ್ಯುಮ್ನ, ಶ್ರೀಧರ, ವಾಸುದೇವ, ದಾಮೋದರ, ಜನಾರ್ದನ, ನಾರಾಯಣ, ವಾಮನ, ಪದ್ಮನಾಭ ಇತ್ಯಾದಿ. ಅದಕ್ಕೆ ಭಗವಂತನ ಹೆಸರು ಇನ್ನೊಂದು ಅನಂತ. ಲಾರ್ಡ್ಸ್ ಅನದರ್ ನೇಮ್ ಇಸ್ ಅನಂತ. ಅನ್ಲಿಮಿಟೆಡ್ ನೇಮ್ಸ್, ಅನ್ಲಿಮಿಟೆಡ್ ಫಾರ್ಮ್ಸ್, ಅನ್ಲಿಮಿಟೆಡ್ ಪ್ಲಾನೆಟ್ಸ್, ಅನ್ಲಿಮಿಟೆಡ್ ಪಾಸ್ ಟೈಮ್ಸ್. ಲೈಕ್ ದಿಸ್ ಎವ್ರಿಥಿಂಗ್ ಇಸ್ ಅನ್ಲಿಮಿಟೆಡ್. ಭಗವಂತನ ಎಲ್ಲವೂ ಅನ್ಲಿಮಿಟೆಡ್ ಆಗಿದೆ, ಅನಂತವಾಗಿದೆ. ಸೊ ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಅನಂತ. ಮತ್ತು ಭಗವಂತನ ಅನಂತ ಶೇಷನ ಮೇಲೆ ಹೆಡೆಗಳು ಅನಂತ, ಅನ್ಲಿಮಿಟೆಡ್. ರೈಟ್, ಅದಕ್ಕಾಗಿ ಭಗವಂತನ ಹೆಸರು ಅನಂತ ಅಂತ ಕರೀತಾರೆ. ಪ್ರಭು ಯಾವಾಗಲೂ ಪರಮ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಇದ್ದರೂ ಎಲ್ಲವೂ ಯೋಗ್ಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆತನು ಸರ್ವವ್ಯಾಪಿಯಾಗಿದ್ದಾನೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಎಂದು ಬ್ರಹ್ಮ ಸಂಹಿತೆಯು ದೃಢಪಡಿಸುತ್ತದೆ. ವೇದಗಳಲ್ಲಿ ಹೇಳಿರುವಂತೆ ಪರಾಸಶಕ್ತಿರ್ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚ. ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ ಪರಮಪ್ರಭು ಬಹುದೂರ ಇದ್ದರೂ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದು ಇಲ್ಲದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನು ನಿರ್ವಹಿಸುತ್ತವೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಭಗವಂತ ಎಲ್ಲಿದ್ದಾನೆ? ಗೋಲೋಕದಲ್ಲಿದ್ದಾನೆ. ಗೋಲೋಕ ಏವ ನಿವಸತಿ, ಹಿ ಈಸ್ ಇನ್ ಗೋಲೋಕ, ಬಟ್ ಹಿ ಈಸ್ ಎಕ್ಸ್ಪ್ಯಾಂಡೆಡ್ ಎವ್ರಿವೇರ್. ಎಲ್ಲ ಕಡೆ ಅವರ ಏನಂತಾರೆ ವ್ಯಾಪ್ತಿ ಇದೆ. ಈಗ ಸೂರ್ಯ ಎಲ್ಲಿದ್ದಾನೆ? ಹಾಗೆ ತಲೆ ಮೇಲಿದ್ದಾನೆ. ಆದರೆ ಸೂರ್ಯನ ಕಿರಣ ಎಲ್ಲಿದೆ? ಎಲ್ಲ ಕಡೆ ಸರ್ವವ್ಯಾಪಿಯಾಗಿದೆ. ಅದೇ ರೀತಿ ಗೋಲೋಕ ಏವ ನಿವಸತಿ, ಭಗವಂತ ಅಲ್ಲಿದ್ದಾನೆ ಗೋಲೋಕದಲ್ಲಿ, ಆದರೆ ಅವರ ಶಕ್ತಿ ಎಲ್ಲ ಕಡೆ ಇದೆ, ಅವರ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ. ಅದಕ್ಕೆ ಇಂಗ್ಲೀಷಲ್ಲಿ ಆಮ್ನಿ ಪ್ರೆಸೆಂಟ್ ಅಂತ ಕರೀತಾರೆ. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಮೀನ್ಸ್ ಇಸ್ ದೇರ್ ಎವ್ರಿವೇರ್. ಗಾಡ್ ಈಸ್ ಆಮ್ನಿಸಿಯೆಂಟ್ ಅಂದರೆ ಭಗವಂತನಿಗೆ ಎಲ್ಲವೂ ಗೊತ್ತು, ಇಸ್ ಆಲ್ ನೋಯಿಂಗ್, ಸರ್ವಜ್ಞ. ಆಮ್ನಿಸಿಯೆಂಟ್ ಅಂದರೆ ಸರ್ವಜ್ಞ.
ಆಮ್ನಿ ಪ್ರೆಸೆಂಟ್ ಅಂದರೆ ಸರ್ವ ಸರ್ವವ್ಯಾಪ್ತನಾಗಿದ್ದಾನೆ. ನಂತರ ಆಮ್ನಿಪೋಟೆಂಟ್, ಸರ್ವಶಕ್ತನಾಗಿದ್ದಾನೆ, ಇಸ್ ಆಲ್ ಪವರ್ಫುಲ್. ಸೊ ಈ ರೀತಿ ಭಗವಂತನಿಗೆ ಮಿತಿ ಇಲ್ಲ. ಲಾರ್ಡ್ ಕ್ಯಾನ್ ಡೂ ಎನಿಥಿಂಗ್, ಎಲ್ಲವನ್ನ ಎಂತಹ ಕಾರ್ಯನಾದರೂ ಮಾಡ್ಬೋದು. ಅದಕ್ಕೆ ಈ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಆದರೆ ಭಗವಂತ ಅಲ್ಲಿ ಕೂತ್ಕೊಂಡು ಹೇಗೆ ಎಲ್ಲವನ್ನ ನಡೆಸ್ತಾ ಇದ್ದಾನೆ ಅಂತ ಪ್ರಶ್ನೆ ಬರುವುದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪರಾಸ್ಯ ಶಕ್ತಿ ವಿವಿಧೈವ ಶುರುವಿದೆ. ಭಗವಂತ ಖುದ್ದಾಗಿ ಎಲ್ಲವನ್ನ ನಡೆಸಬೇಕಂತ ಇಲ್ಲ, ಅವನ ಶಕ್ತಿಗಳು ಎಲ್ಲ ಕಾರ್ಯಗಳನ್ನ ನೆರವೇರಿಸುತ್ತವೆ. ಉದಾಹರಣೆಗೆ ಗೌರ್ಮೆಂಟಲ್ಲೂ ಕೂಡ ನೋಡ್ಬೋದು. ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಒಂದು ಕಡೆ ಕೂತಿರ್ತಾರೆ, ಎಲ್ಲಿ? ಡೆಲ್ಲಿಯಲ್ಲಿ. ಸಾಮಾನ್ಯವಾಗಿ ಡೆಲ್ಲಿಯಲ್ಲಿ ಕೂತ್ಕೊಂಡಿರ್ತಾರೆ. ಕೆಲವೊಮ್ಮೆ ಬಂದು ಹೋಗೋದು ಮಾಡ್ತಾರೆ, ಬಟ್ ಸಾಮಾನ್ಯವಾಗಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಆದರೆ ಅವರ ಶಕ್ತಿಗಳೆಲ್ಲ ಕಡೆ ಇದೆ. ಮಿನಿಸ್ಟರ್ಸ್, ಎಂಪ್ಲಾಯೀಸ್, IAS ಆಫೀಸರ್ಸ್, ಅವರ ಶಕ್ತಿಗಳೆಲ್ಲ ಕಡೆ ಇದ್ದಾರೆ. ಒಂದು ಫೋನ್ ಮಾಡಿದರೆ ಸಾಕು, ಎಲ್ಲ ಕೆಲಸ ಆಗಿಬಿಡ್ತದೆ. ಅದೇ ರೀತಿ ಭಗವಂತ ಗೋಲೋಕದಲ್ಲಿದ್ದಾನೆ, ಆದರೆ ಅವರ ಶಕ್ತಿಗಳು ಎಲ್ಲ ಕಡೆ ಇದ್ದಾರೆ. ಭಗವಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಸಾಕು, ಆ ಕೆಲಸ ತಕ್ಷಣ ನೆರವೇರ್ತದೆ. ಅಷ್ಟು ಪವರ್ಫುಲ್ ಆಗಿದೆ ಭಗವಂತನ ಶಕ್ತಿ. ಛಾಯೇವ ಯಸ್ಯ ಭುವನಾನಿ ವಿವರ್ತಿ ದುರ್ಗಾದೇವಿ ಕೂಡ ಭಗವಂತನ ಛಾಯೆ. ಈಗ ಕೈ ಅಲ್ಲಾಡಿಸಿದಾಗ ಛಾಯೆ ಕೂಡ ಮೂವ್ ಆಗ್ತದೆ, ಶಾಡೋ. ಅದೇ ರೀತಿ ಭಗವಂತ ಏನು ಇಚ್ಛೆ ಮಾಡ್ತಾನೆ ತಕ್ಷಣ ಅದು ನೆರವೇರ್ತದೆ. ಅಷ್ಟು ಪವರ್ಫುಲ್ ಆಗಿದ್ದಾನೆ ದೇವರು ಮತ್ತು ದೇವರ ಶಕ್ತಿ. ಸೊ ಅದಕ್ಕಾಗಿ ಭಗವಂತ ಗೋಲೋಕದಲ್ಲಿದ್ದರೂ ಕೂಡ ಸರ್ವವ್ಯಾಪಿಯಾಗಿದ್ದಾನೆ ಅಂತ ಹೇಳ್ತಾರೆ. ಈ ಶ್ಲೋಕದ 2ನೇ ಭಾಗದಲ್ಲಿ ಅದು ಕೊಟ್ಟಿದ್ದಾರೆ. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಬ್ಧ್ಯಸ್ತನನ್ಯ ಯಸ್ಯ ಅಂತಸ್ಥಾನಿ ಭೂತಾನಿ. ಯಸ್ಯ ಅಂತಃ ಸ್ಥಾನಿ, ಯಾರೊಳಗೆ ಎಲ್ಲವೂ ಇದೆ, ಎಲ್ಲವೂ ನಿನ್ನೊಳಗೆ ನೀನು ನೀ ಮಾಯೊಳಗೆ. ಓಕೆ, ಸೊ ಮಾಯ ಅಂದರೆ ಭೌತಿಕ ಜಗತ್ತು. ಸೊ ಎಲ್ಲವೂ ನಿನ್ನೊಳಗಿದೆ. ಯಸ್ಯ ಅಂತಸ್ಥಾನಿ ಭೂತಾನಿ, ಎಲ್ಲ ಜೀವಿಗಳು, ಆಲ್ ದ ಲಿವಿಂಗ್ ಎನಿಟೀಸ್, ಆಲ್ ದ ಪೀಪಲ್, ಎಲ್ಲರೂ ಎಲ್ಲಿದ್ದಾರೆ? ಭಗವಂತನ ಒಳಗಡೆ ಇದ್ದಾರೆ. ಮತ್ತು ಭಗವಂತ ಎಲ್ಲಿದ್ದಾನೆ? ಎಲ್ಲೆಡೆ ಇದ್ದಾನೆ. ಸೊ ಇದು ಒಂದು ಅಚಿಂತ್ಯವಾದ ಒಂದು ಏನಂತಾರೆ ತತ್ವ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಭಗವಂತ ನಾನು ಒಳಗಿದ್ದಾನೆ, ಭಗವಂತ ಹೊರಗೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ವೆರಿ ಡಿಫಿಕಲ್ಟ್ ಕಾನ್ಸೆಪ್ಟ್. ಅದು ಯಾರಿಗೆ ಇದನ್ನು ಅರ್ಥ ಆಗ್ತದೆ ಅವರು ಭಗವಂತನನ್ನು ಎಂದೂ ಮರೆಯೋದಿಲ್ಲ. ರೈಟ್? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ? ಯಾರು ಕೃಷ್ಣನನ್ನು ಎಲ್ಲ ಕಡೆ ನೋಡ್ತಾರೆ, ಗಿಡ ಮರಗಳಲ್ಲಿ, ಪ್ರತಿಯೊಂದು ಜೀವಿ ಹೃದಯದಲ್ಲಿ, ಪ್ರತಿಯೊಂದು ಇರುವೆ ಹೃದಯದಲ್ಲಿ, ನಾಯಿ, ಹಸು, ಪಂಡಿತ, ಬ್ರಾಹ್ಮಣ, ಯಾರೇ ಚಂಡಾಲ, ಯಾರೇ ಆಗಿರಲಿ, ಎಲ್ಲರ ಹೃದಯದಲ್ಲಿ ಭಗವಂತನ ಅಸ್ತಿತ್ವವನ್ನು ಯಾರು ನೋಡ್ತಾರೆ, ಮತ್ತು ಭಗವಂತನಲ್ಲಿ ಎಲ್ಲವೂ ಇದೆ ಅಂತ ಯಾರು ನೋಡ್ತಾರೆ, ಅವರಿಗೆ ಭಗವಂತ ಎಂದೂ ಕಣ್ಮರೆ ಆಗೋದಿಲ್ಲ. ಲಾರ್ಡ್ ಈಸ್ ನೆವರ್ ಲಾಸ್ಟ್ ಟು ಹಿಮ್, ನಾರ್ ಹೀ ಈಸ್ ಲಾಸ್ಟ್ ಟು ದ ಲಾರ್ಡ್. ಸೊ ದಿಸ್ ಇಸ್ ದ ತತ್ವ ವಿ ಶುಡ್. ಸೊ ದಿಸ್ ಇಸ್ ವೆರಿ ವೆರಿ ಹೈ ವಿಷನ್, ರೈಟ್? ಅತಿ ಉನ್ನತ ಶ್ರೇಣಿಯನ್ನು ತಲುಪಿದವರು ಈ ಒಂದು ದೃಷ್ಟಿಯನ್ನು ಹೊಂದಿರ್ತಾರೆ. ಸ್ಥಾವರ ಜಂಗಮ ದೇಖಿ ನ ದೇಖಿತಾರ ಮೂರ್ತಿ, ರೈಟ್? ಶುದ್ಧ ಭಕ್ತರು ಸ್ಥಾವರ ವಸ್ತು, ಜಂಗಮ ಪ್ರಾಣಿಗಳನ್ನು, ವಸ್ತುಗಳನ್ನು ನೋಡಿದಾಗ ಆ ರೂಪವನ್ನು ನೋಡೋದಿಲ್ಲ, ರೂಪರೇಖೆಯನ್ನು ನೋಡೋದಿಲ್ಲ. ನಾ ದೇಖಿತಾರ ಮೂರ್ತಿ, ಸರ್ವತ್ರ ಎಷ್ಟು ದೇವ ಸ್ಫೂರ್ತಿ. ಏನು ನೋಡಿದ್ರಲ್ಲಿ ಕೃಷ್ಣ ಕಾಣಿಸ್ತಾನೆ. ಇದು ಕೃಷ್ಣನ ಶಕ್ತಿ, ಇದು ಕೃಷ್ಣನಿಗಾಗಿ ಬಳಸಬೇಕು, ಇದು ಕೃಷ್ಣನ ಮನೆ, ಇದು ಕೃಷ್ಣನ ಫ್ಯಾನ್, ಇದು ಕೃಷ್ಣನ ಲೈಟ್, ಇದು ಕೃಷ್ಣನ ಪ್ರಸಾದ, ಇದು ಕೃಷ್ಣನ ಭಕ್ತರು, ಇದು ಕೃಷ್ಣನ ಕಾರ್, ಎಲ್ಲವೂ ಕೃಷ್ಣಂದು ಅನ್ನೋ ಭಾವನೆಯನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಅಂಥವರಿಗೆ ಕೃಷ್ಣ ಎಂದು ಕಣ್ಮರೆ ಆಗೋದಿಲ್ಲ. ಎಲ್ಲಿ ನೋಡಿದ್ರು ಕೃಷ್ಣನೇ ಕಾಣಿಸ್ತಾನೆ. ಅಂತಹ ಒಂದು ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಸ್ಯಂತ ಸ್ಥಾನಿ ಭೂತಾನಿ ಏನ ಸರ್ವವಿಧಂ ತದಂ. ಮತ್ತು ಭಗವಂತ ತನ್ನ ಶಕ್ತಿಯಿಂದ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅವನಿಲ್ಲದೇ ಇರುವ ಜಾಗವೇ ಇಲ್ಲ. ಕನಕದಾಸರ ಕತೆ ತಮಗೆಲ್ಲ ಗೊತ್ತು ತಾನೆ? ಒಮ್ಮೆ ವ್ಯಾಸರ ಯಾರು ಕರೀತಾರೆ ಎಲ್ಲ ಶಿಷ್ಯರನ್ನು, ಇವತ್ತು ತಮ್ಮೆಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ,
ಯಾರು ಇಲ್ಲದೇ ಇರುವ, ಯಾರು ನೋಡದೇ ಇರುವ ಸ್ಥಳದಲ್ಲಿ ತಿಂದು ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ವಾಪಸ್ ಬರ್ತಾರೆ. ಯಾರ ಕೈಯಲ್ಲೂ ಬಾಳೆಹಣ್ಣು ಇರಲಿಲ್ಲ. ಗುರುಗಳು ಕೇಳ್ತಾರೆ ಒಂದೊಬ್ಬೊಬ್ಬರಾಗಿ, ಹೇಗೆ ನೀನು ತಿಂದೆ? ಗುರುಗಳೇ, ನಾನು ಒಂದು ನೀರಿನ ಒಳಗಡೆ ಹೋದೆ, ಅಲ್ಲಿ ಒಂದು ಮೀನು ಇರಲಿಲ್ಲ, ಅಲ್ಲಿ ನುಂಗಿ ಬಂದೆ. ಏನೋ ಹೇಳ್ತಾನೆ, ನಾನು ಗುಫೆ ಒಳಗಡೆ ಹೋದೆ, ಕಗ್ಗತ್ತಲಿತ್ತು, ಅಲ್ಲಿ ಯಾರೂ ಇರಲಿಲ್ಲ, ಅಲ್ಲಿ ತಿಂದು ಬಂದೆ. ಇನ್ನೊಬ್ಬ ಹೇಳ್ತಾನೆ, ಅಡುಗೆ ಮನೆಗೆ ಹೋದೆ, ಅಲ್ಲಿ ಕತ್ತಲಿತ್ತು, ನನ್ನ ತಲೆ ಮೇಲೆ ಒಂದು ಚದ್ದರ್ ಹಾಕೊಂಡೆ, ಒಳಗಡೆ ತಿಂದು ಬಂದೆ, ಯಾರೂ ನೋಡಲಿಲ್ಲ. ಹೌದಾ ಕನಕ, ನೀನೇನು ಮಾಡಿದೆ? ಗುರುಗಳೇ ಕ್ಷಮಿಸಿ, ನಾನು ಬಾಳೆಹಣ್ಣು ತಿನ್ನೋಕ್ಕಾಗಲಿಲ್ಲ. ಎಲ್ಲ ಶಿಷ್ಯರು, ಗುರುದ್ರೋಹಿ, ತಿನ್ನೋಕ್ಕಾಗಲಿಲ್ಲ, ಗುರುಗಳ ಅಪ್ಪಣೆಯನ್ನು ಫಾಲೋ ಮಾಡಲಿಲ್ಲ ನೀನು. ಕನಕ, ಯಾಕಪ್ಪ, ಯಾಕೆ ತಿನ್ನಲಿಲ್ಲ? ಗುರುಗಳೇ, ನಾನು ಎಲ್ಲ ಸ್ಥಳಗಳಿಗೆ ಹೋದೆ, ಎಲ್ಲಿ ಹೋದರೂ ಕೃಷ್ಣ ಪರಮಾತ್ಮ ಕಾಣಿಸ್ತಾ ಇದ್ದ, ಎಲ್ಲೋದ್ರೂ ನನ್ನನ್ನು ನೋಡ್ತಾ ಇದ್ದೆ, ನಾನು ಹೇಗೆ ತಿನ್ನಲಿ? ನೀವು ಹೇಳಿದ್ದು ಏನು, ಯಾರೂ ನೋಡಬಾರ್ದು ಅಂತ, ಭಗವಂತ ನೋಡ್ತಾ ಇದ್ದಾನೆ, ಎಲ್ಲೋದ್ರೂ ನೋಡ್ತಾ ಇದ್ದಾನೆ, ಏನು ಮಾಡಲಿ ನಾನು? ಕನಕ, ನೀನು ಪರೀಕ್ಷೆಯಲ್ಲಿ ಪಾಸ್ ಆದೆ, ಇವರೆಲ್ಲರೂ ಫೇಲ್ ಆದರು, ನೀನು ಮಾತ್ರ ಪಾಸ್ ಆದೆ. ಕನಕದಾಸನ ಮಹಿಮೆಯನ್ನು ಎಲ್ಲರಿಗೂ ತೋರಿಸೋದಕ್ಕೆ ಗುರುಗಳು ಈ ರೀತಿಯಾದ ಪರೀಕ್ಷೆಯನ್ನು ಕೊಟ್ಟಿದ್ದರು. ರೈಟ್, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಈ ರೀತಿಯಾದ ಒಂದು ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ರೈಟ್, ಯಾರು ಈ ರೀತಿ ದೃಷ್ಟಿಯನ್ನು ಬೆಳೆಸ್ಕೊಂಡಿದ್ದಾರೆ ಅವರೇ ಶುದ್ಧ ಭಕ್ತರು, ಉನ್ನತ ಭಕ್ತರು. ಈ ದೃಷ್ಟಿ ಇನ್ನೂ ಬರ್ತಾ ಇಲ್ಲ ಅಂತಂದರೆ ನಾವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೇಳಬೇಕು. ಯಾವಾಗ ನಾವು ಚೆನ್ನಾಗಿ ಕೇಳ್ತೀವಿ, ಚೆನ್ನಾಗಿ ಓದ್ತೀವಿ, ಆಗ ಆ ಒಂದು ಮನವರಿಕೆ ಆಗ್ತದೆ, ಭಗವಂತನನ್ನು ನೋಡೋ ಒಂದು ಭಾವನೆ ಮೂಡ್ತದೆ. ವಿ ಕ್ಯಾನ್ ಸಿ ಗಾಡ್ ಎವ್ರಿವೇರ್. ಅರ್ಥ ಆಗ್ತದೆ? ಸೊ ಇದೇ ಈ ಒಂದು ಶ್ಲೋಕದ ಒಂದು ತಾತ್ಪರ್ಯವಾಗಿದೆ. ಶ್ರೀಲ ಪ್ರಭುಪಾದರು ಚೆನ್ನಾಗಿ ಬಿಡಿಸಿ ವರ್ಣನೆ ಮಾಡಿದ್ದಾರೆ. ಸೊ ನಾವು ಕೂಡ ಈ ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೋಬೇಕು. ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಳುವ ಒಂದು ಸರಳವಾದ ಮಾರ್ಗ ಏನು? ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾಕೆ ನಾಮಸ್ಮರಣೆ? ಯಾಕಂದರೆ ಸಪೋಸ್ ನೀವು ಒಂದು ಕನ್ನಡಕ ಹಾಕ್ಕೊಂಡಿದ್ದೀರ, ಕನ್ನಡಕದ ಮೇಲೆ ಧೂಳು ಕೂತಿದೆ, ನೀವು ಸರಿಯಾಗಿ ನೋಡೋಕ್ಕಾಗುತ್ತಾ? ಸ್ಪಷ್ಟವಾಗಿ ಕಾಣಿಸುತ್ತಾ? ಇಲ್ಲ. ನೀವು ಕಾರ್ ಓಡಿಸ್ತಾ ಇದ್ದೀರ, ವಿಂಡ್ಶೀಲ್ಡ್ ಮೇಲೆ ಸಾಕಷ್ಟು ಧೂಳು ಕೂತಿದೆ, ನೀವು ಮುಂದಿಂದೇನು ಕಾಣಿಸೋದಿಲ್ಲ. ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು. ಸೊ ಅದೇ ರೀತಿ ನಮ್ಮ ದೃಷ್ಟಿ ಕೂಡ ಈಗ ಕಲುಷಿತವಾಗಿದೆ, ಕಲಂಕಿತವಾಗಿದೆ. ಯಾಕೆಂದರೆ ನಮ್ಮ ಮನಸ್ಸಿನ ಒಂದು ಕನ್ನಡಕದ ಮೇಲೆ ಧೂಳು ಕುಂತಿದೆ. ಅದಕ್ಕೆ ನಾನು ಯಾರು ಅನ್ನೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನಾನು ಆತ್ಮ, ನಾನು ಭಗವಂತನ ಸೇವಕ. ಆ ಒಂದು ಸ್ಪಷ್ಟ ದೃಷ್ಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ಆ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಪದ್ಧತಿ ಏನು? ಭಗವಂತನ ನಾಮಸ್ಮರಣೆ. ಮನಸ್ತ್ರಾಯತೆ ಇತಿ ಮಂತ್ರ. ಯಾವಾಗ ನಾವು ತುಂಬ ಏಕಾಗ್ರತೆಯಿಂದ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡ್ತೀವಿ, ಆಗ ಚಿತ್ತ ಶುದ್ಧವಾಗ್ತದೆ. ಚೇತೋ ದರ್ಪಣ ಮಾರ್ಜನ. ಆ ಚಿತ್ತ ಶುದ್ಧವಾದಾಗ ನಾನು ಯಾರು, ಭಗವಂತ ಯಾರು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಈ ಚಿತ್ತ ಶುದ್ಧಿ ಆಗೋದಕ್ಕೆ ಎಷ್ಟು ಸಮಯ ಬೇಕು? ಒಂದು ಮಾಲೆ ಮಾಡಿದರೆ ಸಾಕ ಇಲ್ವಾ? ಎಷ್ಟು ಮಾಡಬೇಕು? ಎಷ್ಟು ದೀರ್ಘಕಾಲ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ಏಕಾಗ್ರತೆಯನ್ನು ಮಾಡಬೇಕು. ಯಾಕಂದರೆ ಈ ಧೂಳು ಜನ್ಮದಿಂದ ಅದು ಅಕ್ಯುಮುಲೇಟ್ ಆಗ್ತಾ ಬಂದಿದೆ. ಇದು ಒಂದು ದಿನದ ಧೂಳಲ್ಲ, ಒಂದು ವರ್ಷದ ಧೂಳಲ್ಲ, ಜನ್ಮಾಂತರಗಳಿಂದ ಅದು ಧೂಳು ಮನಸ್ಸಿನಲ್ಲಿ ಕೂತಿದೆ. ಅದನ್ನೆಲ್ಲ ತೊಳಿಬೇಕಂದ್ರೆ ಸಾಕಷ್ಟು ನಾಮಜಪ, ಕೀರ್ತನೆ, ಪ್ರವಚನ ಕೇಳಬೇಕು. ಆಗ ಕ್ರಮೇಣವಾಗಿ ನಿಧಾನವಾಗಿ ಚಿತ್ತ ಶುದ್ಧಿ ಆಗ್ತಾ ಹೋಗ್ತದೆ. ಆಗ ನಾವು ನಮ್ಮನ್ನು ನೋಡ್ಬೋದು, ಸ್ಪಷ್ಟವಾಗಿ ನೋಡ್ಬೋದು, ಮತ್ತು ಭಗವಂತನನ್ನು ಕೂಡ ನಾವು ನೋಡ್ಬೋದು. ಭಗವಂತ ಹೃದಯದಲ್ಲಿ ಇದ್ದಾನೆ, ಕಾಣಿಸ್ತಾ ಇಲ್ಲ. ಯಾಕೆಂದರೆ ಮನಸ್ಸಲ್ಲಿ ಧೂಳಿದೆ. ಆ ಧೂಳು ಹೋದಾಗ ಪರಮಾತ್ಮನ ದರ್ಶನ ಮನಸ್ಸಲ್ಲೇ ಆಗ್ತದೆ. ಓಕೆ, ಸೊ ಅದಕ್ಕಾಗಿ ನಾವೆಲ್ಲರೂ ಈಗ ಒಂದು ಮಾಲೆ ಜಪ ಮಾಡೋಣ. ಮತ್ತು ಈಗ ನಡೀತಿರೋಂಥ ಮಾಸ ಯಾವುದು? ಪುರುಷೋತ್ತಮ ಮಾಸ. ಒಂದು ಮಾಲೆ ಜಪ ಮಾಡಿದರೆ 1000 ಮಾಲೆ ಜಪ ಮಾಡಿದಷ್ಟು ಲಾಭ ಸಿಗ್ತದೆ. ಓಕೆ, ಸೊ ಒಂದು ಮಾಲೆ ಮಾಡಿ ಸಂತುಷ್ಟರಾಗಬೇಡಿ, ಮನೆಗೆ ಹೋಗಿ ಮತ್ತೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಯಾಕೆಂದರೆ ಭಗವಂತ ಆಫರ್ ಕೊಟ್ಟಿದ್ದಾನೆ.
ರೈಟ್. ಒಂದು ಮಾಲೆ ಮಾಡಿದರೆ 1000 ಮಾಲೆ ಮಾಡುವಂಥ ಒಂದು ಲಾಭ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ರೈಟ್. ಲೂಟು ಲೋ ಜಿಸಿಕಾ ದಿಲ್ ಚಾಹೆ, ಎಷ್ಟು ಮನಸ್ಸಿಗೆ ಬೇಕೋ ಅಷ್ಟು ಏನಂತಾರೆ ಅದನ್ನು ದೋಸ್ಕೊಂಬಿಡಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕೀ ಜಯ. ಶ್ರೀಲಾ ಪ್ರಭು